ಎಲ್ಲಿ ಹೋಗಿದ್ದಾರೆ? ಅವ್ರ ಮನೆಯಲ್ಲಿಲ್ಲ ಗೌಡ್ರೆ. ಬನ್ನಿ ಕುಳಿತುಕೊಂಡು ಮಾತಾಡಿ. ಕುಳಿತುಕೊಂಡು ಮಾತನಾಡಲು ಏನಿದೆ ಸರೋಜ? ನೀವು ಒಳ್ಳೆಯ ಮಂಚದ ಮೇಲೆ ಮಲಗಿಸಿ ಮಾತನಾಡು ಎಂಬುದೇ ನನ್ನ ಆಸೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಸತ್ತಿಲ್ಲದ ಈ ಮನೆಯಲ್ಲಿ ಕೆಟ್ಟ ಹುಳದಂತೆ ಬಂದು ಈ ಪ್ರೀತಿ ಅರಮನೆ ಕಟ್ಟಲೇಬೇಕೆಂದ ಕಾಲಿಟ್ಟ ಈ ನಾಯಕನ ಅರ್ಥ ನಿನಗೆ ತಿಳಿಯಲಿಲ್ಲೆಂದರೆ ಕೆಲವು ನೀಚ. ನೀನು ಹೆಣ್ಣಾಗಿ ಹುಟ್ಟಿದ್ದು ಈ ಭೂಮಿ ಮೇಲೆ ವ್ಯರ್ಥ. ಕೆಲವು ಕಾಮುಕ. ನನ್ನ ಪ್ರೀತಿಯ ಮರಮನೆಯಲ್ಲಿ ಕೆತ್ತಲು ಹಾಕಿ ಕಟ್ಟಲು ನೀನು ಬಂದಿದ್ದಾದರೆ ಕಟ ಸರ್ಪದಂತೆ ನನ್ನ ಗಂಡ ಬಂದು ಕಚ್ಚಿ ಹಾಕುತ್ತಾನೆ. ಗಂಡ ಅವನೇ ಅವನಲ್ಲಿ ಗಂಡ. ನಾನು ಈ ಬ್ರಹ್ಮಾಂಡದ ಪಂಡ ಪ್ರಚಂಡನಾಗಿಯೂ ಆಗ ನಿನ್ನ ಗಂಡನ ರುಂಡ ತೆಗೆದು ನಿನ್ನಂತ ಗೆಳತಿಗೆ ನಾನು ಮಿಂಡನಾಗದಿದ್ದರೆ ನನ್ನ ಎದುರು ನನ್ನ ಹಂತಕ ನಂದೇ ನೋಡಿದ ಅಲ್ಲ. ಕೆಲವು ನೀಚ. ಸಾವಿರಾರು ಮಂದಿ ಮನೆಗಳಲ್ಲಿ ಸತ್ತ ಫಲ ತಿಳಿದು ಕೊರಳಿಗೆ ತಾಳಿ ಕಟ್ಟುವ ಗಂಡನಿರುವಾಗ ಮಿಂಡನೆಂದು ನುಡಿದು ನೀನೇನಾದ್ರೂ ಮುಂದೆ ಬಂದಿದ್ದಾದರೆ ಗಂಡ ಹುಲಿಯಂತಿರುವ ನನ್ನ ಗಂಡ ಈಗಿನ ಗಂಡ ಹಾಸುತ್ತಾನೆ. ಎಚ್ಚರ. ನನಗೆ ಎತ್ತರ ಹೇಳುವ ಹುಟ್ಟು ಹೆಣ್ಣೆ. ರುಂಡ ಹಾಸುವ ನಿನ್ನ ಗಂಡನಿಗೆ ಗುಂಡು ಹಾಕುವ ಗಂಡುಗಲಿ ನಾನಾಗುವೆ. ಸುಮ್ಮನೆ ನನ್ನವಾಗಿ ಗುರುವಾದ ಕೆಲವು ಕಾಮಲ್ಲ. ಹೆಸರು ನಿಮ್ಮಂತ ಕಾಮುಕಗೆ ಸುಖ ಕೊಡಲು ನಾನಿನ ನೀತಿಗೆಟ್ಟ ಹೆಣ್ಣಲ್ಲ. ಸುಮ್ಮನೆ ಹೊರಟವು. ಹೊರಟು ಹೋಗುವುದಕ್ಕಾಗಿ ಬಂದಿಲ್ಲ ಸರೋಜ. ನನ್ನ ಕಣ್ಣೋಡಿನಲ್ಲಿ ಕಂಗಳಿಸುತ್ತಿರುವ ನಿನ್ನ ರೂಪರಾಜಿಗೆ ಮೆಚ್ಚಿ ಎಂದಿನ ಶೀಲದ ಬುದ್ಧಿ ಬಿತ್ತಿ ಕತ್ತಿ ತಳೆದು ಹೋಗಿದ್ದಾಗಕ್ಕೆ ಬಂದಿದ್ದಾನೆ ಬೇಗದ ಸರದಾರ. ಲೋ ನರಗಾದ್ರ, ಸರ್ದಾರ ನಾನೇ ಇದ್ದು ಮೇನಕ್ಕೆ ಮೇಲೆ ಮನಸ್ಸು ಮಾಡಿದ ಆ ದುಷ್ಟ ಸ್ಥಿತಿ ಏನೆಂದು ಗೊತ್ತಿಲ್ಲವೇ? ಅದರದೇ ಗಂಡನ ಗರ್ದನ ಒಂದೇ ತೀರುತ್ತೆ ಅಂತ ಬಂದಿದ್ದಾದರೆ ಇಲ್ಲಿ ಕುಳಿತಿರೋ ಸಮಾಜ ವೀರಗರ್ತರು ಒತ್ತು ಬುದ್ಧಿ ಕಲಿಸುತ್ತಾರೆ. ಎಲ್ಲಿದ್ದಾರೆ ನಿನ್ನ ಗೆಳತಿಯರು? ರೋಟಿಗೆ ಬರಾಗ ಸೀತೆಯನ್ನು ಹೊತ್ತು ಒಯ್ಯುವಾಗ ಎಲ್ಲಿ ಹೋಗಿದ್ದರು ನಿನ್ನ ಗಂಡನ ಗೆಳತಿಯರು? ಸಾವಿರ ಸೇರಿದ ಆ ರಾಜಸಭದಲ್ಲಿ ದ್ರೌಪದಿ ಸೀರೆ ಸೆಳೆಯುವಾಗ ಎಲ್ಲಿ ಅಡಗಿಕೊಂಡಿದ್ದರು ಆ ನಿನ್ನ ಗೆಳತಿಯರು? ಸರೋಜ, ಮಾತಿಗೆ ಮಾತು ಬೆಳೆಸದೆ ಸುಮ್ಮನೆ ನನ್ನ ಒಳಗ ಬೇಡ, ದಯವಿಟ್ಟು ನನ್ನನ್ನು ಮುಟ್ಬೇಡಿ. ಬಿಟ್ಟಿದ್ದೀನಿ ನಾನು. ಬಿಟ್ಟು ಬಿಡುತ್ತಿದೆ ಸರೋಜ. ಆದರೆ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ. ಈಗ ನಾನೇನ್ ಮಾಡ್ಬೇಕು ಹೇಳಿ? ನೋಡು ಸರೋಜ, ಈ ಬಡತನದಲ್ಲಿ ಬಿದ್ದು ಬೆಂದು ಹೋಗುವುದಕ್ಕಿಂತ ಇನ್ನು ನೀನು ನನ್ನವಳಾದರೆ ನಿನ್ನ ಬಂಗಾಳದಲ್ಲಿ ನಿನ್ನ ಶೃಂಗಾರ ಮಾಡಿ ನನ್ನ ಮುತ್ತಿನ ಮದುವೆ ಆಗಿ ಮಾಡಿಕೊಳ್ಳಬಲ್ಲ ಈ ಸವಕಾಲ. ಹೌದು, ಇವನು ಹೇಳ್ತಿರೋ ಮಾತು ನಿಜವಿದೆ. ಯಾಕಂದ್ರೆ ಬಡತನದಲ್ಲಿ ಬಿದ್ದು ಬೆಂದು ಹೋಗೋದಕ್ಕಿಂತ ಇಂಥ ಶ್ರೀಮಂತನ ಕೈ ಹೇಳಿದ್ರೆ ಮಹಾರಾಣಿಯಾಗಿ ಮೆರೆಬಹುದು. ನೋಡಿ, ನೀವು ಹೇಳಿದ್ದು ನಾನೇನು ಹಿಡಿದುಕೊಳ್ಳಿ, ಆದ್ರೆ ನೀವು ನನ್ನ ಕೈ ಬಿಡೋದಲ್ಲ ಮಾತು ಸತ್ಯ ತಾನೇ? ಸತ್ಯ ಸರೋಜ, ಆ ದೇವರನಿಗೂ ಸತ್ಯ. ಹಾಗಾದ್ರೆ ಬಾ ಚಂದ್ರ, ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆ. ಈ ಚೆನ್ನ ಜೊತೆ ಹಾಯಾಗಿ ಕುಣಿಯವರದೇ ಕೆಲವೇ ಎಷ್ಟು ಹಾಗೆ ರಾಜ.
ಮನೆ ಬಿಟ್ಟು ನಿನ್ನ ತಂದೆ ಹೋಗಲೇಬೇಕು. ಯಾಕೆ ಚಿಕ್ಕಪ್ಪ, ನನ್ನ ತಂದೆ ಏನು ತಪ್ಪು ಮಾಡಿದ್ದಾರೆ? ಕುಮಾರ, ನಿನ್ನ ಚಿಕ್ಕಮ್ಮನ ಜೊತೆ ಸರಸಾಡುತ್ತಿದ್ದ ಈ ನಿನ್ನ ತಂದೆ. ಅಪ್ಪ, ಚಿಕ್ಕಪ್ಪ ಹೇಳೋ ಮಾತು ಸತ್ಯವೇ? ಸುಳ್ಳು ಕಂದ, ಸುಳ್ಳು. ಈ ನಿನ್ನ ಚಿಕ್ಕಮ್ಮ ನಮ್ಮ ಮೇಲೆ ಸುಳ್ಳು ಪದವರಿಸಿ ನಮ್ಮಿಬ್ಬರ ಕೈಯ ಸಂಬಂಧ ಹಾಕಿದ್ದಾಳೆ. ಅದಕ್ಕಾಗಿ ನಾವು ಮನೆ ಬಿಟ್ಟು ಎಲ್ಲಿಗಾದರೂ ಹೋಗಿ ಜೀವನ ಸಾಗಿಸೋಣ ಕಂದ. ನಡೆ ಕುಮಾರ, ಹೋಗೋಣ. ಮತ್ತೆ ಇಲ್ಲೇ ನಿಲ್ತಾ ಇದ್ದೀರಾ? ರಾತ್ರಿ ಮೊದಲು ನನ್ನ ಮನೆ ನಡೆ ಕುಮಾರ, ಹೋಗೋಣ. ಮೊದಲು ಹೊರಟು ಹೋಗಿ ಇಲ್ಲಿಂದ ಒಂದು ಕ್ಷಣವೂ ಕೂಡ ನನ್ನ ಕಣ್ಣ ಮುಂದೆ ನಿಲ್ಲದು. ಹೋಗುತ್ತೇವೆ ಚಿಕ್ಕಪ್ಪ, ಹೋಗುತ್ತೇವೆ. ನನಗೆ ತುಂಬಾ ಹಸಿವಾಗಿದೆ. ಹೋಗುವ ಮುನ್ನ ಅಲ್ಲವಿದ್ರೂ ಕೂಡ ಚಿಕ್ಕಮ್ಮ ತಿಂದು ಹೋಗುತ್ತೇನೆ. ಹೊಟ್ಟೆ ಹಸಿವಾದ್ರೆ ಹೊಟ್ಟೆಗೆ ಮಣ್ಣನ್ನು ತಿನ್ನಬೇಕು, ಅನ್ನ ಕೇಳಬಾರದು. ಊಟ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಅನ್ನ ಇಲ್ಲ. ಬೇಕಾದ್ರೆ ನಾಯಿ ಹಾಕಿದ ತಟ್ಟೆಯಲ್ಲಿ ಸ್ವಲ್ಪ ಇರ್ಬೋದು, ತರ್ತೀನಿ ತಡಿ. ಚಿಕ್ಕಮ್ಮ, ನನ್ನ ತಾಯಿ ಇದ್ದರೆ ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ತಾಯಿಯನ್ನು ನೋಡಿದರೆ ಬೀದಿಯಲ್ಲಿ ಭಿಕ್ಷೆ ಬಿಡುವಂತಾಯ್ತು ಈ ನಮ್ಮ ಪರಿಸ್ಥಿತಿ. ನನ್ನ ತಂದೆಯನ್ನು ನೋಡಿದರೆ ಬೀದಿಯಲ್ಲಿ ಭಿಕ್ಷೆ ಬಿಡುವಂತಾಯ್ತು ಈ ನಮ್ಮ ಪರಿಸ್ಥಿತಿ. ತುತ್ತು ಕೂಳಿಗೆ ಗತಿಯಿಲ್ಲದಂತಾಯ್ತು ನಮ್ಮಿಬ್ಬರ ಜೀವನ. ಸಾಕು ನಿಲ್ಲಿಸಿರೋ ನಿಮ್ಮ ಸಂಕಟದ ಕಪಟ ನಾಟಕವನ್ನು. ಮೊದಲು ತೊಲಗಿಯಲ್ಲ ಮನೆ ಬಿಟ್ಟು. ನಡೀರಿ, ಮತ್ತೆ ನಿಲ್ತಾ ಇದ್ರ? ಹೋಗುತ್ತೇವೆ ತಮ್ಮ, ಹೋಗುತ್ತೇವೆ. ನೀವಿಬ್ಬರ ಸಂತೋಷದಿಂದ ಕಾಲ ಕಳೆಯಿರಿ. ನಾವು ಎಲ್ಲಿಗಾದರೂ ಹೋಗಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ನಡೆ ಕುಮಾರ, ಹೋಗೋಣ. ದೈವ ಮಂದಿರದಲ್ಲಿ ದೇವರ ಬಾಯಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲಿಲ್ಲ. ಸರೋಜ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲದಾಗಿದೆ. ನಾನು ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರುತ್ತೇನೆ. ಅಯ್ಯೋ ನಿಲ್ರಿ, ನಿಮ್ ಮನಸ್ಸು ಸರಿ ಇಲ್ಲ ಅಂತ ಹಾಗೆ ಹೋಗೋದೇನ್ರಿ? ಇದೇ ಸಂತೋಷದ ಸಮಯದಲ್ಲಿ ನನ್ಗೊಂದು ಕೊಟ್ಟು ಹೋಗ್ಬಾರ್ದು. ಬೇಡ, ನನ್ನ ಮನಸ್ಸು ಸರಿ ಇಲ್ಲದಾಗಿದೆ ಸರೋಜ. ನಿಮ್ ಮನಸ್ಸು ಸರಿ ಮಾಡೋದು ನನಗೆ ಗೊತ್ತೈತೆ. ಬಂಗಾರದ ಮೇಲೆ ತಂಗಾಯಿ ಬೀಸಿದ ಸಂಗಾತಿ ನಿಮ್ಮ ನೆನಪು ನನಗೆ
ನಿನ್ನ ಮನದನ ಸರ್ವನಾಶ. ಇದು ಆದ ಮೇಲೆ ನಿನ್ನ ಕೊರಳಿಗೆ ಬರುವುದು ಯಮಪಾಶ. ನಾನು ಹೋಗಿದ ಟಾರ್ಗೆಟ್ ಪ್ರಕಾರ ಆ ರಣವಿಕ್ರಮ ಜೈಲಿನಲ್ಲಿ ಇದ್ದಾನೆ. ಅವನ ಬಿಡುಗಡೆಯಾಗಿ ಬರುವುದಾಗಿ ಆ ರಣವಿಕ್ರಮ ಜೈಲಿನಲ್ಲಿ ಒಂದು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು. ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಈ ಕಾರ್ಯವನ್ನು ಮುಗಿಸಲೇಬೇಕು. ಮುಗಿಸಬೇಕಂತ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಹೆಂಗೆ ಸೌಕರ್ಯ? ಮೊದಲು ಪಾಯ ಹಾಕಲೇಬೇಕು. ಬರೇ ಬಾಯಿ ಮಧ್ಯೆ ಹೇಳಿದ್ರಿ ಸಾಕರ ದಿನ ಪೂಜೆ ಮಾಡ್ಬೇಕು, ಎಲ್ಲ ಮಾಡ್ತಾರ್ರಿ ಸಾಕರ. ಒಂದು ಅರ್ಧ ತಗೊಂಡ್ರಿ ತಡ್ರಿ ನೋಡ್ರಿ ಸಾಕರ, ಒಂದು ಅರ್ಧ ಹಾಕ್ರಿ. ಆಗುತ್ತೆ ಶೆಟ್ಟಿ, ನಿಂತರಂತೆ ಆಗಲಿ. ಸಾಕು ನಿಲ್ಲಿಸು ಸೌಕರ ನಿನ್ನ ಈ ಬುದ್ಧಲಿಯ ಪೂಜೆಯನ್ನು. ಇದೇನು ನಿಮ್ಮಪ್ಪ ಗಳಿಸಿದ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಆಸ್ತಿ. ಲೇ ವಿಕ್ರಮ, ನಿನ್ನ ತಂಗ ತಾಯಿ ಎಂದು ಸತ್ತು ಹೋದರೋ ಅಂದೇ ನಿನ್ನ ಆಸ್ತಿಯಲ್ಲ ನನ್ನ ಸತ್ತು. ಅದು ನನಗೆ ಚೆನ್ನಾಗಿ ಗೊತ್ತು ನಂಜೇಗೌಡ. ನನ್ನ ಆಸ್ತಿಯಲ್ಲ ನಿನ್ನ ಸ್ವತ್ತು ಆಗಬೇಕಾದರೆ ನಿನ್ನ ಹೆತ್ತ ತಾಯಿ ನನ್ನ ತಂದೆಗೆ ಚೆರಗು ಹಾಕಿರಬೇಕು. ಅದಕ್ಕೆ ನನ್ನ ಆಸ್ತಿಯಲ್ಲ ನಿನ್ನ ಸ್ವತ್ತಾಗಿದೆ ಅಲ್ಲ ಮಿಸ್ಟರ್ ನಂಜೇಗೌಡ. ಲೇ ವಿಕ್ರಮ, ನನ್ನ ತಾಯಿಯ ಜಾಲಿಯನ್ನು ಪೊಗಳೆನು ಬೋಳಿಯ ಮಗನೇ. ಈ ಗೌಡ ಹೆಸರು ಕೇಳಿದರೆ ಎಲ್ಲರೂ ಕೆಳಗಿನಿಂದ ನಡೆಯುತ್ತಾರೆ.
ರಾಜ್ಯದಲ್ಲಿ ಏನಿಕ್ರಮ ಸುಟ್ಟು ಹಾಕುವ ಕೆಟ್ಟ ವಿಚಾರವನ್ನು ಬಿಟ್ಟು ಎಲ್ಲರೂ ಬದುಕಿತು. ಇಲ್ಲವಾದರೆ ಇದೇ ಪಿಸ್ತೂಲಿನಿಂದ ನಿನ್ನನ್ನು ಸುಟ್ಟು ಸುಡುಗಾಡ ಕಟ್ಟಬೇಕಾಗುತ್ತದೆ. ಯಾಕೆ ಶರೀರವನ್ನು ನನ್ನನ್ನು ಸುಟ್ಟು ಹಾಕುತ್ತೇನೆಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ಇದೇ ಮಟ್ಟಿನಿಂದ ನಿನ್ನ ನೆತ್ತಿಯ ಮೇಲೆ ತುಚ್ಚಿ ಕೆಟ್ಟು ಬಿಟ್ಟ ಮಗನೇ ನಿಮ್ಮಂತ ಕೆಟ್ಟ ಪುಣ್ಯಗಳನ್ನು ನೆತ್ತಿಯ ಮೇಲೆ ಚುಚ್ಚಲು ಬಂದರೆ ಈ ಘಟ ಸರ್ಪ ನಿನ್ನನ್ನು ಕಾಚದ ಬೀರುವುದಿಲ್ಲ. ಜೋಗೆ ಜೋಗೆ ನನಗೆ ಜೋಗೆ ಎಂದು ಹೇಳುವ ಚೋಕರ್ ನನ್ನ ಮಗಳೇ, ನಿನ್ನಂತ ಘಟ ಸರ್ಪದ ಘಟ ಉರಬೇಕಾದರೆ ನಾನು ಗರುಡನಂತೆ ಗರಿ ಬಿಚ್ಚಿ ಕುಕ್ಕಿ ಹಾಕಿ ಮುಚ್ಚಿ ಬಿಡುವೆ ಈ ರೈತರ ರಾಜ್ಯದಲ್ಲಿ. ವಿಕ್ರಮ ಗರುಡನನ್ನು ಗರಿಬಿಟ್ಟು ಕುಕ್ಕಲು ಬಂದರೆ ನಾನು ರಾಯನಾಗಿ ಮಟ್ಟಿನ ಚಿಗಾಯಿ ಪಟ್ಟಿಯಿಂದ ಕಪ್ಪಿಸಿದಂಗೆ ಕತ್ತರಿಸಿ ಹಾಕಿದರೆ ಕರಗಿ ಬೀಳಲು ನಿನ್ನ ದೇಹ. ಸೊಕ್ಕಿನ ಸಾಹುಕಾರ ಮತ್ತು ಇರುವ ಹೊತ್ತಿಗೆ ರಾವಣ ನೀನಾದರೆ ರಾಮನಾಗಿ ನಿನ್ನನ್ನು ಮರ್ತನ ಮಾಡಬೇಕಾಗುತ್ತದೆ. ನೀ ಬಲು ಎಚ್ಚರ. ಹೇಳಿ ವಿಕ್ರಮ, ರಾಮನಾಗಿ ನಿನ್ನ ಮರ್ತನ ಮಾಡಲು ಬಂದರೆ ನಾನು ರಾಕ್ಷಸನಾಗಿ ನಿನ್ನ ಇರಬೇಕಾಗುತ್ತದೆ. ನೀನು ಎಚ್ಚರ. ತೋರ್ಸ್ಕೊಂಡೇನಿನ ಪವರ್ನ ಅಂದ್ರ ಈ ಊರಾಗ ನೀನು ಕೇಳಾರ ಯಾರಿಲ್ಲ ಲೇತಮ್ಮ. ಸುಮ್ಮನೆ ನಮ್ ಜೋಡಿ ಯಾಕೆ ತಕರಾರು ಮಾಡ್ತೀವಿ? ಹೊರಟು ಹೋಗ್ಬಿಡ್ಲಿ ತಮ್ಮ, ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ಶೆಟ್ಟಿ. ಕಂಡವರು ಅರ್ಥವಿಲ್ಲದ ವ್ಯಕ್ತ ಮಾತನಾಡಿ ಶ್ರೀಮಂತರು ಚಿಪ್ಪೆ ಉಂಟು ಮೂಲ ತಿಂದು ಗಾಳಿಯ ಮಾತು ಕೇಳಿ ಹೊಗಳುವ ನಾಯಿ ನೀನು. ನಿನಗೇನು ತಿಳಿಯಬೇಕು ನನ್ನ ಅರ್ಥವ್ಯರ್ಥ? ನನ್ನ ಅರ್ಥವ್ಯರ್ಥ ಮಾತನಾಡದೆ ಸುಮ್ಮನೆ ಇಲ್ಲಿಂದ ಕಾಲು ಕಿತ್ತು ಹೋದರೆ ಸರಿ. ಇರದಿದ್ದರೆ ಅರಿದುವೆ ನಿಮ್ಮೆಲ್ಲರ ರಕ್ತದ ಕಾಲೇ. ರೀ ಅಪ್ಪ ಸಾವುಕಾರ, ಈ ಹುಡುಗ ಯಾಕ ಬಾಳ ಸ್ವಲ್ಪ ವಾಟೆ ತಗದನ್ರಿ. ಇಲ್ಲಿದ್ದ ಹೊರಟು ಹೋಗ್ಬಿಡ್ ನೋಡ್ರಿ ಸಾವುಕಾರ. ಈ ಗರ್ಭದ ಬಾಲ ತೊಳೆಯಬಾರದಲೇ ಬೋಳಿ ಮಗನ ರಣವಿಕ್ರಮ. ಒಂದಲ್ಲ ಒಂದು ನಿನ್ನನ್ನು ಕತ್ತಲ ಬಿಡುವುದಿಲ್ಲ ಈ ವಿಷ ಸರ್ಪ. ಲೇಜಕ್ಕೆ ನಡೆ ಹೋಗೋಣ. ಹೋಗು ಗೌಡ ಹೋಗು. ನಿನಗೇನು ತಿಳಿಯಬೇಕು ಈ ನನ್ನ ವಿಕ್ರಮನ ಚತುರಂಗದ ಆಟ? ನನ್ನಂತ ಸೂರನಿಗೆ ನೀ ಮೋಸದ ಬಲೆ ಬೀಚಿನ ಸೇಡಿಗಾಗಿ ನಾಳೆ ನಿನ್ನ ತಂಗಿಗೆ ನಾ ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಎಂಟನೇ ಬಂಟ ಟೈಗರ್ ರಣವಿಕ್ರಮನೇ ಅಲ್ಲ. ಮಸ್ತ್ರ ಹಾಲು ಬೆಣ್ಣೆ ಮಜ್ಜಿಗೆ ತುಪ್ಪ ಯಾರು ಬೇಕ್ರಿ? ದಡ ದಡ ಬರ್ರಿ ಬರ್ರಿ ಬರ್ರಿ. ಒಮ್ಮೆ ನನ್ನ ಮೊಸರು ತಿಂದು ನೋಡಿದ್ರ ಹೊಳ್ಳ ಬೆಳ್ಳ ನನ್ನ ಮೊಸರನ್ನು ವ್ಯಾಪಾರ ಮಾಡಾಕ ಬರ್ತೀರಿ. ಯಾರು ಬೇಕ್ರಿ? ದಡ ದಡ ಬರ್ರಿ ಬರ್ರಿ ಬರ್ರಿ. ಮತ್ತೆ ನಾ ಸೇವಂತೆ ತಲೆ ಮೇಲೆ ಗಡಿ ಹಿಡ್ಕೊಂಡು ಮೊಸರು ಮಾಡ್ಕೊಂಡೆ ಹುಡುಗಿ. ಹೌದಾ ಹುಡುಗ? ಮೊಸರು ಮಾರಾಕ ಬಂದೆ ನೋಡು. ಶಾಂಪಲ್ ಐತಿ ಮತ್ತ ಕೊಡ್ಲೇನ? ಶಾಂಪಲ್ ಕೊಡ್ತೇನೆ. ಡಿಂಪಲ್ ಹೊಡೆದ್ರೆ ಹೆಂಗ್ಲೆ ಮುಚ್ಚ ಬಂದ್ರೆ ಅವ್ನು ತಗ ತೋರ್ತಾನ.
ವ್ಯಾಪಾರನ ಒಮ್ಮೆ ಕೊಟ್ಟು ನಮ್ಮ ಗಡಿಗೆನ ವ್ಯಾಪಾರ ಮಾಡಿದ್ರೆ ಹಾಕ್ತಿನ ಹುಡುಗ ನಿನ್ನ ಕೈಯಾಗ ಬೆಳ್ಳಿ ಕಡಗ ವ್ಯಾಪಾರ ಮಾಡೋಳು ಎಷ್ಟು ಹೇಳಿದ ಏನ್ ಚೇ 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 ಏನ್ ಆರತ್ರಿ ಹುಡುಗಿ ಮೊಸರು ಒಮ್ಮೆಲೆ ಕೈ ಹಾಕಿ ತಿಕ್ಕಿಲಿ ಗಡಿಗೆ ತಾನ ನೀವು ಹೂ ಹಾಕಿ ತಿಕ್ತಾನ ತಾನ ನೀ ನನ್ನ ಗಡಿಗೆ ಹಾಕಿ ತಿಕ್ಕುದು ಬೇಡ ಅದನ್ನ ನೆಕ್ಕುದು ಬೇಡ ಮೊದ್ಲು ವ್ಯಾಪಾರ ಮಾಡಿ ಇಲ್ಲಿತ್ರ ಜಗ ಮಾಡ ಎಷ್ಟು ಹೇಳಿದ್ರಿ ರೇಟ್ ನನ್ನ ರೇಟ್ ಕೇಳಿದ್ರ ನಮ್ಮಪ್ಪ ತಗೊಂಡ್ ಹೊಡಿತಾನ ನಿನಗ ಬೂಟ್ ಅಲ್ರಿ ಬಾಳ ಹೆಚ್ಚಾತ್ ನೋಡ್ರಿ ಕಾಟ ನಾ ಕೇಳ್ದೇನ್ರಿ ಮೊಸರಿನ ರೇಟ್ ಸಿಟ್ಟು ಯಾಕೆ ನೋಡ್ರಿ ಮೇಡಮ್ ಅವ್ರ ಎಷ್ಟು ಹೇಳ್ರಿ ಬೇಗ ಪಾಟ್ ಹೇಳ್ರಿ ರೇಟ್ ಬಾಳ ಏನು ಇಲ್ಲ ಅಲ್ರಿ ಅರ್ಧ ಕಿಲೋಕ್ 60 ರೂಪಾಯಿ ಮೊದ್ಲು ತರ್ರಿ ಹೊಸ ಹೊಸ ನೋಟ್ ನೋಡ್ ಕೊಡ್ತೀವಿ ಮುರಿದ್ರಿಯಪ್ಪ ನನ್ನ ಸೈಕಲ್ ಹಾರ ಮುರಿತ
ಏನು ಬಿರುಸೈತ್ರಿ ನಿನ್ನ ಹಾರಿ ಹೊಡೆದಕ್ಕ ನನ್ನ ಗಡಿಗಿನ ಹೊಡೆದು ಹೊತ್ತು ಏ ಬೇಬರ್ಸಿ ನಡು ನಾಯಿ ಹಂಗ ಹಾಕಿ ಹಾಕ್ಬಿಡ್ತೀಯ ಬೇಬರ್ಸಿ ಕಣ್ಣು ಕಾಣ್ತೇವನ ಕಣ್ಣ ಕಾರ್ಪುಡಾಕಿದ್ಯಾ ಕಾಸಿ ಓಯ್ ಯಾಕೋ ಜೋಕ್ಮರ ಹಳಿ ಜೋಕ್ಮರ ನಾ ಯಾಕ ಕಣ್ಣ ಕಾರ್ಪುಡಿ ಹಾಕೋಬೇಕು ಬಂದ್ ಹಾದವ ನೀನು ನಾನಲ್ಲ ನಾ ಏನ್ ಬೇಕಂದ್ರೆ ಆಗಿಲ್ಲ ಹೇಳಿದ್ದಕ್ಕೆ 100 ಕಡದವನ ಸೈಕಲ್ ಹತ್ಕೊಂಡ್ ಬರಾಕತ್ತಿದ್ನೆ ಅಷ್ಟೊಳಗ ಸುಂಡ್ರ ಹೇಳಿಬಿಡು ಅಷ್ಟ ತಡ ನನ್ನ ಕಣ್ಣ ಕಸರು ಬಿದ್ದ ನಿನ್ನ ಗಡಿಗೆ ನಿನ್ನ ಗಡಿಗೆ ಹೊಡೆ ಸುಟ್ಟ ಬಿಡೋಣ ನೀ ಬಿದ್ರ ನನಗೇನೋ ನಿನ್ನ ಬರ್ತಕ್ಕ ನೋಡ ನನ್ನ ಸಟ್ಟನ ಲೂಸ್ ಆಗ್ಬಿಟ್ಟೈತಿ ಎಲ್ಲಾಗೈತ್ರಿ ಮೇಡಮ್ ಮನಗ ನಿಮ್ಮ ನೋವು ಏನು ಮ್ಯಾಲಾಗೈತೋ ಏನು ತಳಗಾಗೈತೋ ಏನು ಎತ್ತಳ ಜೋಗ ಆಗೈತೆ ಮ್ಯಾಲೆ ಇಲ್ಲ ಕೆಳಗಿಲ್ಲ ನಡಬರ್ಕ ಅವನವನು ಚೊಟ್ ಅಂತ ಹೊಡ್ಯಾಕೊಂತೈತಿ ನೋಡ್ರಿ ಚೊಟ್ ಹೊಡೋದು ಅದಕ್ಕೆ ಬೇಜಾರ್ ಮಾಡ್ಕೊಂತೀರಿ ಮೇಡಮರ ನಮ್ಮ ಹತ್ರ ಒಂದು ಬೆಳೆ ಮಲ್ಲ ಬಂದಿ ನೀವು ಅಂದ್ರ ಹೆಚ್ಚು ಗಸ ತಿಂತೀರಿ ಮುಂಜಾನೆ ಆರಾಮ ಹಾಕಿ ನೋಡ ನೀವೇನ್ ನನಗೇನ್ ಆರಾಮ್ ಮಾಡುದು ಬೇಡ್ರಿ ನೀವೇನ್ ನನ್ನ ಗಡಿಗೆ ಹೊಡೆದಿಲ್ಲ ಅದ್ರ ರೊಕ್ಕ ಕೊಟ್ಟು ಇಲ್ಲಿಂದ್ರ ಜಾಗ ಖಾಲಿ ಮಾಡಿ ಸಾಕು ಅಂದಾಗ ನಮ್ಮೂರಿಗೆ ಮೊಸರು ಮಾರಕ್ ಬಂದಿ ನನ್ನ ಬುಡ್ಗುಲ ಹೌದಾ ಜೋಕುಮಾರ ಮೊಸರು ಮಾರಾಕ ಬಂದಿರೋ ಪಾಯರ ಮಾತ್ರ ರೊಕ್ಕ ಕೊಡು ಕೊಡ್ತಿಂತ ಇಲ್ಲೇ ಹುಡುಗಿ ನಿನ್ ರೊಕ್ಕನ ಅಂದ್ರ ನಾನ್ ರೊಕ್ಕ ಕೊಡ್ರಿ ಯಾರು ಅಂತೀನಿ ನಿನ್ನ ರೊಕ್ಕ ಎದುರು ಅಲ್ಲೇ ಹುಡುಗಿ ನಿನ್ನ ಆಗೈತ್ ನಾನು ಊರಿಗೆ ಬಿಟ್ಟಿದ್ ರೊಕ್ಕ ಕೊಟ್ಟಿರಂದ್ರ ದಾಟಿನ ನಾ ಹಾಕೊಂಡ ಮೊಸರು ತಂದಿದ್ದೆ ಯಾಕ ನಿನ್ನ ಆಕ ಬಸರಾಗತ್ತಂದ್ರೆ ಯಾರು ಊರಿಗೆ ಬಸರಾಗಿತ್ತು ನೀನು ಊರಿಗೆ ಬಸರಾಗಿತ್ತು ಅದಕ್ಕ ನನ್ನ ಊರಿಗೆ ರೊಕ್ಕ ಕೊಟ್ಟಿರಂದ್ರ ದಾಟ ಯಾಕ ನನ್ನ ಆಕಳ ನಿನ್ನ ಊರಿಗೆ ಬಸರು ಮಾಡಿದ್ರೆ ನಾ ಯಾಕೆ ರೊಕ್ಕ ಕೊಡ್ಬೇಕು ನಿನ್ನ ಊರಿಗೆ ಬೇಕಂದ್ರೆ ಕೇಳಿ ಹುಡುಗಿ ಅದಕ್ಕೆ ಮಾವನ 300 ಮಾಡ್ಯಾರ ಒಂದು ಆಕಳ 500 ಅಷ್ಟಾರೊಳಗ ನಾನು ನಿನಗೆ ಫ್ರೀ ಬಿಟ್ಟಿದ್ದೆ ಬಂದ್ರ ನಾನು ಊರಿಗೆ ರೊಕ್ಕ ಕೊಡ್ತಾನೆ ಇಲ್ಲ ನಾ ಮಾತ್ರ ₹1 ಕೊಡೋದಿಲ್ಲ ನೋಡು ಬಿಡುದಿಲ್ಲ ಹುಡುಗಿ ಕೊಡೋದ್ರೆ ಬಿಡುದಿಲ್ಲ ನಾ ಮಾತ್ರ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಲೇ ಮಂಜೆ ಆ ಹುಡುಗಿ ಜೋಡಿ ಯಾಕೆ ಜೋಡಿ ಮಾಡತ್ತಿಲ್ಲ ಏ ಮಗನ ಇಲ್ಲ ಯಾಕೆ ಹುಡುಗ ಜೋಡಿ ಕೆಲಸ ನಾಳೆ ದೋಸ್ತ ಜಗಳನ ಜಗಳನ ಅಲ್ಲೇ ದೋಸ್ತ ಅತ್ತಲಿಂದ ಅವರಿಗೆ ಮೊಸರಿಗೆ ಊಟ ಮಾಡಕತ್ತಿದ್ದ ನಾ ಇತ್ತಲಿಂದ ಸೈಕಲ್ ಹೊಟ್ಟಿದ್ದೆ ಅಷ್ಟೊಳಗೆ ಸುಂಡ್ರ ಗಾಳಿ ಬಂದಿದ್ದ ಅಷ್ಟ ತಡ ಹೋಗಿಕ್ಕಿಗೆ ಹಾದೈತಿ ಮದ್ರಿ ಗಡಿಗೆ ಚಿಪ್ಪಾಡ್ಲಾಗೈತೆ ನೋಡ ಏನು ಮೊಸರು ಗಡಿಗೆ ಬಿತ್ತ ಮೊಸರು ಗಡಿಗಿನ ಹೋತು ನಂದು 500 ನೋಟ ಏ ಸೇವಂತಿ ಮೊದಲ ಮೊಸರು ಗಡಿಗೆ ಕೊಡ ಅಲ್ಲ ಸಂಜು ನಿನಗೆ ಎಲ್ಲಿಂದ್ರ ಕೊಡಬೇಕು ನಾ ರೊಕ್ಕ ಇದ್ದ ಮೊಸರು ಗಡಿಗೆನೂ ಹೊಡೆದು ಹೋತ ಹೆಂಗ್ ಕೊಡ್ಬೇಕಂದ್ರೆ ಹುಡುಗಿ ಇಬ್ಬರು ಸಮಾಧಾನ ಒಂದು ಹೋಗುದು ಹೋಗಲ್ಲ
ನನ್ನ ಮಗ ಸಲುವಾಗಿ ಸಾಕಾಗಿ ಹೋಗ್ಯದ ನೋಡ್ರಿ ಅಂತೀನಿ. ಮುಂಜಾನೆ ಯಾಕ ಆ ಮಾರಿಲ್ಲ ಪಿಸ್ರ ಬಾಯಿಲ್ಲ ಹೋಗ್ಯಾಳ್ರಿ ನನ್ನ ಮಗಳು ಮೊಸರು ಮಾರಕ. ಯಾವ ಹೋಗ್ಯಾಳ ಏನಂತೀನಣ್ಣ, ಏನ್ ಮಂದಿ ಹಿಡಿದು ಹೋಗ್ಯಾಳ, ಏನ್ ಬಾಜಾರ್ ಹಿಡಿದು ಹೋಗ್ಯಾಳ, ಏನ್ ಜಾಮೂನ್ ಗುಡಿ ಕಡೆ ಹೋಗ್ಯಾಳ, ಎಲ್ಲಿ ಹೋಗ್ಯಾಳ ಏನಂತೀನಿ ಗೊತ್ತಾಗವಲ್ಲ. ಅಲ್ಲೇ ಅದೇ ನೀನ ಇದೇನ್ರಿ ಇದು? ಅಲ್ರಿ ನಾವೇನ್ ಉಳಿಲ್ರಿ ಮಾವರ ಆಟನ, ನಿಮ್ ಮಗಳಿಗೆ ಕಸರಿದ ಪ್ರೇಮದ ಪಾಠನ. ನನ್ನ ಮಗಳಿಗೆ ಏನ್ ಕಲಿಸ್ತಿರ್ಲಿ ಪ್ರೇಮದ ಪಾಠನ ಮಂಗ್ಯಾಸ್ ಒಳಗಂದ್ರ. ಏ ಮಾವ, ನಿನ್ನ ಮಗಳು ಅತ್ತ ಇಂತ ಹೊಂಟಿದ್ಲ, ನಾವ ಕರ್ದು ಮೊಸರಿನ ವ್ಯಾಪಾರ ಆಗೈತೆ ಅಂತ ಕೇಳಿದ್ವಿ ನೋಡ. ಲೇ ಮಾವಾರ ಅಂದಪ್ಪ ಅಂದ್ರ ನಿನ್ನ ಮುಕ್ಕಳ ಮ್ಯಾಗ 3 ಗಜ ಇರ್ತೀನಿ ಮಗ. ನಾ ನಿನಗ ಯಪ್ಪ ನಾ ಇಲ್ಲೇ ಅದೀನೋ ಯಪ್ಪ, ಏನಾಗ್ತಿ ಇಷ್ಟ ಕುಯ್ಕೊಳಕ್ ಅಂತ ಹೇಳು. ಅಲ್ಲವಾ ಮಗಳ, ಇವ್ರು ಜೋಡಿ ಯಾಕೆ ನಿಂದ್ರಕ್ ಹೋಗಿದ್ದಿಲ್ಲ? ಮೊಸರು ಮಾಡ್ಕೊಂಡ್ ದೌಡ್ದ ಅಂತ ಹೇಳ್ತಿಲ್ಲ ಮನೆಗೆ. ಯಪ್ಪ ನಾ ಮೊಸರು ಮಾರ್ಕೊಂತ ಹೊಟ್ಟಿದ್ನ್ಯಾ, ಅಷ್ಟ್ರಾಗ ಇವ್ರು ಐತಲ್ಲ. ಅಲ್ಲವಾ ಮಗಳ, ಇಲ್ಲೇ ನಿಂತಾರ ಇವ್ರು. ಏನ್ ಸತ್ಕಿತ್ತಾರ ಅಂತ ಮಾಡಿದ್ದೇನ ಮತ್ತೆ ಇವ್ರನ್ನ? ಇಲ್ಲಪ್ಪ ನಾ ಸೀದಾ ಮೊಸರು ಮಾರ್ಕೊಂಡ ಮನೆಗೆ ಬರ್ಬೇಕಂತ ಮಾಡಿದ್ಯಾ, ಅಷ್ಟ್ರಾಗ ಇವ್ರ ಹೆಸರು ಸೇವಂತಿ ಅಂತ ಕೂಗಿದ್ರ ಯಪ್ಪ. ನನ್ನ ಮಗಳು ಯಾಕೆ ಕರೆದ್ರಿ? ಎದಕ್ ಕರೆದ್ರಿ? ಕರೆ ಹೇಳ್ತೀರನೇನ? ಎದಕ್ಕೂ ಕರೆದಿಲ್ರಿ ಮಾವ, ಮೊಸರಿನ ವ್ಯಾಪಾರ ಮಾಡಕ್ ಕರೆದಿವಿ. ಮೊಸರಿನ ವ್ಯಾಪಾರ ಈಗ ಶಕ್ತಿ ನಿನ್ನಲ್ಲಿಲ್ಲ. ಏನ್ ಮೊಸರಿನ ವ್ಯಾಪಾರ ಮಾಡಕ್ ಕರೆದ್ರಿ? ಮತ್ತೆ ಎದಕ್ರ ಕರೆದ್ರಿ ಮಂಗ್ಯಾಸ್ ಒಳಗಂದ್ರ? ಮತ್ತೆ ಕರಿಬೇಕು ಮಾವ, ಮೊಸರು ಕೆನೆ ಮೊಸರು ಐತಲ್ಲ, ಒಂದ್ 5 ರೂಪಾಯಿ ಕೊಡ ಅಂತಂದು ಕರೆದು ಗಾಡಿ ಕರಿದು ಕೇಳಿ ನೋಡ. ಏ ಯವ್ವ ಮಗಳ, ಇವ್ರೇನ ಮೊಸರು ವ್ಯಾಪಾರ ಮಾಡಕ್ ಕರೆದ್ರ ಮತ್ತೆ ಎದಕ್ರ ಕರೆದ್ರ ಅವ್ರ? ನಿಮ್ಮ ಮೋಣ 7ರ ಹುಟ್ಟಿದ್ದ ಯಪ್ಪ. ಅವ್ರು ಯಾಕೆ ನನ್ನ ಕಬಡ್ಡಿ ಆಡಕ್ ಕರೀತಾರ? ನನ್ನೇನು ಸಣ್ಣ ಕೂಸ್ ಮಾಡಿ ನೆಪ್ಪ ಅವ್ರು ಕರೆದು ಗುಟ್ಲೆ ಓಡುವಾಗ ಯಪ್ಪ ನಾ ಐತಲ್ಲಿ ಇವ್ರಿಗೆ ಮೊಸರು ಕೊಡ್ಬೇಕಂತ ಹೊಂಟಿದ್ನ್ಯಾ, ಅಷ್ಟ ಕಾಲ್ ಹಿಡಿಯೋ ಕಾಟಲ್ಲ ನಮ್ಮ ಮೊಸರಿನ ಗಡಿಗೆನ ಹೊಡಿತು ಯಪ್ಪ. ಈಗ ಅಲ್ಲವ ಮಗಳ, ಆ ಗಡಿಗೆ ಹೊಡಿತ ಚಲೋ ಮಾಡಿದ್ ಬಿಡಿ ಅವ. ಅಲ್ಲವ ಮಗಳ, ಆ ಗಡಿಗೆನ ಬಾಡಿ ಜೋಪಾನ ಮಾಡ್ಕೊಂತ ಬಂದಿಲ್ಲ. ಈ ಮೌನ ಕಾಲದಾಗಿದ್ದ ಜೋಪಾನ ಮಾಡಿ ಅದನ್ನ ಹೊಡ್ಕೊಂಡ್ ಕುಂತೆ. ಈ ಇಬ್ಬರನ್ನ ನೋಡಕ್ ಹೋಗಿ ಆ ಗಡಿಗೆನ ಹೊಡೆದಲ್ವ ನಿಮ್ಮ ಅವನ ಅಂದ್ರ ಚಂಜಿಕಿ ಮಕ್ಕಳ ಹಾಸಿಗೆ ತಗೊಂಡ್ ಮ್ಯಾಲಕ್ಕ ನಮ್ಮ ಮನೆಗೆ ಬರಂಗ್ ಕಾಣ್ತಾರೆ ಇವ್ರು. ನಾವೇ ನಿಮ್ಮ ಮನೆ ಬರೋದ್ರಿ, ನಾ ರಸ್ತೆ ಸುಮ್ಮ ಹೊಂಟಿದ್ದ, ನಿಮ್ ಮಗು ಬಿದ್ದಿದ್ ನೋಡಿ ಎಷ್ಟ ಅಂದಪ್ಪ ಅಂದ್ರ ನಿನ್ನ ಮಕ್ಕಳ ಮ್ಯಾಗ 3 ಗಜ ಇರ್ತೀನಿ ಮಗ ನಿನಗ. ಅಲ್ಲಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಇದ್ದಂಗ ಅದೀನಿ, ಪುನೀತ್ ರಾಜ್ಕುಮಾರ್ ಇದ್ದಂಗ ಅದೀನಿ, ನನಗ ಎಷ್ಟ ಅಂತೇಳಿ. ಯಾಕೋ ನಮ್ಮ ಅಪ್ಪಗೆ ಯಾಕೆ ಹೆಜ್ಜ ಅಂತೀರಿ? ನಮ್ಮಪ್ಪ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗದನ, ನಮ್ಮವ್ವ ಕಡೆ ಮನೆ ಕಲ್ಲು ಪಾರ್ವತಿ ಇದ್ದಂಗದ. ಏ ನಿಮ್ಮವನ ಆ ಸುದ್ದಿ ತೆಗಿಬೇಡವ ಮಗಳ. ಇವ್ರಿಬ್ಬರ ಮುಂದೆ ಸುದ್ದಿ ತೆಗದೆ ಅಂದ್ರ ಇಡೀ ಊರ್ ಮುಂದೆ ಕಿತ್ಕೊಟ್ಟ ಇರ್ತಾರ ಅವ್ರು. ನೀ ಅಲ್ಲಿ ಹೋಗ್ಬೇಡವ ನಿಮ್ಮ ಮೌನ. ನಾನು ಅಲ್ಲಿ ಹೋಗವನ ನಾನು. ನೀ ಹೋಗಬೇಡ ಅಂದ್ರ ಹೋಗಬೇಡ. ಅಲ್ಲವ ಮಗಳ, ನಾನು ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ನಾನ. ನೀನು ನಡೆಯವ ಇನ್ನ ಮನೆ ಕಡೆ ನಡಿ. ಈ 4 ಹೊಳೆದಂತ ಜೋಡಿಯಿಂದ ಕೂಡ ಮನೆ ಕಡೆ ನಡಿಯಲ್ಲ. ಆಯ್ತಾಳಪ್ಪ ಹೋಗುಂಬಾ ನಾವೇನು. ಏ ಸೇವಕ್ಕೆ, ನಿಮ್ಮ ಅಪ್ಪ ಅಂದ್ರು ಆ ಪಾರ್ವತಿ ಜೊತೆ ಮಜಾ ಮಾಡಕ್ ಹೋದ, ನಾವು ನೀನು ಕೂಡಿನ ಮಜಾ ಮಾಡಿದ್ರೆ ಯಾಕಾಗತ್ತೆ? ಆಯ್ತಾ ನೀ ಹೇಳದಂಗ ಅಲ್ಲಿ ಬಾ. ಗಿದ್ಗಿಲ್ ಮಾಡ್ರ.
ಕಡೆ ಬರುತ್ತಿದ್ದಾಳೆ, ಬರಲಿ ಬರಲಿ, ಇವರಿಗೊಂದು ಕತಿ ಕಾಣಲೇಬೇಕು. ನಿಲ್ಲು ಸುವರ್ಣ, ನಿಲ್ಲು. ಏಯ್, ನನ್ನನ್ನು ತಡೆದು ನಿಲ್ಲಿಸಿದ ನೀನ್ಯಾರು? ಯಾರು? ಏಯ್! ನಿನ್ನಂತ ಹಳೆಯದ ಮಗನಾರಿಗೆ ಹೊಸ ಸೀರೆ ಉಡಿಸಿ ಕಾಮನ ಬರೆ ಏದು ಬರಿದಾದ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಕೈಯಲ್ಲಿ ಬಂದ ಕಂಡೋಣ. ನೀನ್ಯಾರ ಸೀಮೆಯ ಗಂಡನೋ ಕಂಡ? ನನ್ನನ್ನ ಯಾರಂತ ತಿಳಿದುಕೊಂಡಿದ್ಯಾ? ನನ್ನನ್ನ ಈ ರಾಜ್ಯಕ್ಕೆ ಪುಣ್ಯ. ಆ ಪುಣ್ಯದ ಕೈಯಲ್ಲಿ ಸಿಕ್ಕರೆ ಹಾರಿ ಹೋಗೋರು ನಿನ್ನ ಋಣ. ಕಾಂತವನೆಂದೇ ನಾನೇ ಪುಂಡ ಪ್ರಚಂಡನಾಗಿದ್ದೆ. ನಿನ್ನನ್ನ ಕೊಟ್ಟವೇನೋ ಅಂತ ನನಗೆ ಬೇಕಾಗಿಲ್ಲ. ಮಿಂಚಿನಂತೆ ಶೋಭಿಸುತ್ತಿರುವ ಈ ನಿನ್ನ ಕೋಮಲವಾದ ಸೌಂದರ್ಯದ ಮೇಲೆ ಕಾಮನ ಸರಸವಾಗಬೇಕೆಂಬುದೇ ನನ್ನ ಆಸೆ. ಓ ಕಾಮುಕ, ನಿನ್ನ ಆಸೆಯನ್ನು ತೀರಿಸುವುದಕ್ಕೆ ನಾನೇನು ನೀತಿಗೆಟ್ಟ ಹೆಣ್ಣಲ್ಲ, ಜಮೀನ್ದಾರನಿಸಿಕೊಂಡಿರುವ ನಂಜೇಗೌಡನ ತಂಗಿ ಇದ್ದೇನೆ ನಾನು. ನಾನು ಯಾರು ಅಂತ ಗೊತ್ತು ತಾನೇ? ಗೊತ್ತು ಸುವರ್ಣ, ನನಗೆ ಚೆನ್ನಾಗಿ ಗೊತ್ತು. ನೀನು ಮನಸ್ಸು ಮಾಡಿದರೆ ಈ ವಿಕ್ರಮಣ ಪ್ರೇಯಸಿಯಾಗುವೆ, ಇಲ್ಲವಾದರೆ ನನ್ನ ಸೂಳೆಯಾಗುವೆ. ಸೂಳೆಯಾಗಿ 1000 ಮಂದಿಗೆ ಸೆರಗು ಹಾಸುವುದಕ್ಕಿಂತ ಈ ರಸಿಕನ ರಾಣಿಯಾಗುವ ನನ್ನೊಂದಿಗೆ. ಕುಳಿಗೆ ಗತಿ ಇಲ್ಲದ ಪಣಪೋಷಿ ನೀನು. ನೋಡು, ನೀನು ನನ್ನನ್ನು ಕಟ್ಟಿಕೊಳ್ತೇನೆ ಎಂದು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟರೆ ಕಾಲಲ್ಲಿ ಚಪ್ಪಲಿಯಿಂದ ಪೂಜೆ ಮಾಡಬೇಕಾಗಿದ್ದು ಎತ್ತರ. ನನಗೆ ಎಚ್ಚರ ಹೇಳುವ ಹುಟ್ಟಿಯನ್ನೇ ಮರ್ಯಾದೆಯಿಂದ ಮಾತನಾಡು. ಮರ್ಯಾದೆಯಿಲ್ಲದೆ ಮಾತನಾಡಿದರೆ ನಿನ್ನ ಮೈ ಮುಚ್ಚಿಕೊಂಡಿರುವ ಈ ನಿನ್ನ ಬಟ್ಟೆಯನ್ನು ಬಿಚ್ಚಿ ಇದೇ ಕಾಡಿನಲ್ಲಿ ಕಚ್ಚಿ ಕಚ್ಚಿ ತೀರಿಸಿಕೊಳ್ಳುವೆ ನನ್ನ ಕಾಮದವನ್ನು. ಇದು ಕಾಮುಕ. ಈ ಹೆಣ್ಣಿನಿಂದ ಕಾಮರಾಸೆಯನ್ನು ತೀರಿಸಿಕೊಳ್ಳುವುದಕ್ಕೆ ಹುಚ್ಚರಂತೆ ನೀನೇನಾದರೂ ಈ ಹೆಣ್ಣನ್ನು ಮುಟ್ಟುವುದಕ್ಕೆ ಪ್ರಯತ್ನ ಪಟ್ಟರೆ ತಕ್ಷಣ ನಿನ್ನ ಬಾಯಿಗೆ ಬರೆಯಲೇಬೇಕಾದೀತು ಜೋಕೆ. ಜೋಕೆ ಲೇ ಬಂಡ ಹಣೆ, ನಿನ್ನನ್ನ ನಂದಿಗೆ ಹೇಳುವ ಹೇಳಿರಾಗಲ್ಲ. ನಿನ್ನೊಂದಿಗೆ ಕೂಡಿ ಬಾಳಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆಗೆ ನಿರಾಸೆ ಮಾಡಿದೆ ಒಂದು ಮೈಸುಕೊಂಡಿರುವ ನನ್ನ ಒಳಗೆ. ಮಾನಗೆತ್ತವನೇ, ಸಿಕ್ಕವರಿಗೆ ಮೈ ಮಾರಿಕೊಳ್ಳುವ ಹೆಣ್ಣು ನಾನಲ್ಲ. ನಿಮ್ಮಂತ ಕಲಿಯುವುದ ಕೀಚಕರಿಗೆ ಬಾಯಿಗೆ ಕಬ್ಬಿಣದ ಬೆಲೆ ಎಳೆಯುವ ಹೆಣ್ಣು ನಾನು. ಬರೇ ಇರುತ್ತೆ ಎಂದು ಬರೀ ಬಾಯಿ ಮಾತಿನಿಂದ ಹೇಳಿದರೆ ಹೇಗೆ ಅಂತ ಹೆದರಿ ಓಡಿ ಹೋಗುತ್ತೇನೆಂದು ತಿಳಿದುಕೊಂಡಿರುವ ಆ ಚಪ್ಪಲೆ ಹಸಿ ಮಾವಿನ ಹಣ್ಣಿನಿಂದಿರುವ ಈ ನಿನ್ನ ಕೆನ್ನೆಯನ್ನು ಕಟ್ಟಿ ತಿನ್ನದೆ ಬಿಡಲಾರ ಈ ರಸಿಕರ ರಾಜ. ಲೋ ಮಂಗೆ, ಹೆಣ್ಣಂದ್ರೆ ಅಷ್ಟೊಂದು ಕೀಳಾಗಿ ಕಾಣಬೇಡ ಈ ದೃಷ್ಟಿಯಲ್ಲಿ. ಈ ಹೆಣ್ಣಿಗಾಗಿ ಮನ ಮುಕ್ಕಿ ಹೋಗಿದ್ದಾರೆ ಎಷ್ಟು ಜನರು ಅಂದಾಗ ಈ ಹೆಣ್ಣನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನೀನು ಪಶ್ಚಾತ್ತಾಪ ತಿನ್ನಬೇಕಾಗುತ್ತದೆ. ಅಷ್ಟಕ್ಕೂ ಈ ಹೆಣ್ಣನ್ನು ಕಾಣ್ತಾ ಇದೆಯಲ್ಲ, ಕಾರಣ ಏನು ಅಂತ. ಕಾರಣ? ಏಯ್! 10 ವರ್ಷಗಳ ಹಿಂದೆ ಈ ನನ್ನ ಹೆತ್ತ ತಂದೆ ತಾಯಿಯ ಕತ್ತು ಕೊಯಿಸಿ ಆಸ್ತಿಯನ್ನು ಎತ್ತಿ ಹಾಕಿದ್ದಲ್ಲದೆ ನನ್ನನ್ನು ಜೈಲಿಗೆ ಕಳಿಸಿದ ಸೇರಿಗಾಗಿ ಎಂದು ನಿನ್ನ ಸೀರೆ ಸೆರಗೆ ಹಿಡಿದು ಸರಸವಾಡಲು ಬಂದಿದ್ದಾನೆ ಈ ಶರ ವೇಗದ ಸರ್ದಾರ
ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನನ್ನನ್ನು ಏನು ಮಾಡಬೇಡ. ಬೇಕಿದ್ರೆ ನೀನು ಹೇಗೆ ಹೇಳ್ತಾ ಇದೆಯೋ ಹಾಗೆ ಕೇಳ್ತಾ ಇದ್ದೀನಿ ನಾನು. ಹಾಗಾದರೆ ನನ್ನ ಮನತನಗಳು ಒಂದು ಇಂಪಾದ ಗೀತೆ ಹಾಡು. ಆಯ್ತು, ಈಗಲೇ ನಿನಗೋಸ್ಕರ ಹಾಡುವೆ ನಾನು. ಹಾಗಾದ್ರೆ ನಾನಿನ್ನು ಬರ್ಲಿ? ನಿಲ್ಲು ಸುವರ್ಣ, ನಿಲ್ಲು. ಈ ನಲ್ಲನ ಕೈಯನ್ನು ನರ್ತನೆ ಮಾಡಿದೆ ಎಂದನ್ನು ನಾನು ಕೈ ಬಿಟ್ಟರೆ ಚಂಡಾನುತ್ತಾರೆ, ಅದೇ ರೇಪು ಮಾಡಿದರೆ ಮಿಂಡಾನುತ್ತಾರೆ. ಅದಕ್ಕಾಗಿ ನಿನ್ನ ಶೀಲದ ಸುಖ ಪಡೆಯಲೇಬೇಕು. ಬೇಡ ವಿಕ್ರಮ, ಬೇಡ. ಈಗಾಗಲೇ ಈ ನನ್ನ ಮನಸ್ಸನ್ನು ಆ ಗಜೇಂದ್ರನಿಗೆ ಮೀಸಲಾಗಿಟ್ಟಿದ್ದೇನೆ. ದಯವಿಟ್ಟು ನನ್ನನ್ನು ಏನು ಮಾಡಬೇಡ. ಏನು, ನೀನು ಆ ಗಜೇಂದ್ರನನ್ನು ಪ್ರೀತಿಸುತ್ತಿರುವುದು ನಿಜವೇ? ನಿಜ. ಆ ದೇವರ
ಮಗನಿಗೆ ಸತ್ಯ ನನ್ನ ಮಾತು. ಹಾಗಾದರೆ ನೀನು ಇಂದಿನಿಂದ ನನಗೆ ತಾಯಿ ಸಮಾನ. ಏಕೆಂದರೆ ಆ ಗಜೇಂದ್ರ ನನಗೆ ಅನ್ನ ಹಾಕಿದ ಅರಸ. ಅವಳು ಪ್ರೀತಿಸಿದ ಪ್ರೇಮಿಗೆ ನಾನು ಕೆಟ್ಟ ಕಣ್ಣು ಹಾಕುವ ಕಟಕ ನಾನಲ್ಲಮ್ಮ. ನಾನಿನ್ನು ಬರುತ್ತೇನೆ. ಆಯ್ತಲ್ಲ? ಓ, ಇಲ್ಲಿ ನಡೆದ ವಿಷಯ ಮರೆತು ಆದಷ್ಟು ಬೇಗ ನಾನು ಮನೆ ಸೇರ್ಲೇಬೇಕು. ನಾನು ಇವಾಗ ತಾಯಿ ಚಾಮುಂಡೇಶ್ವರಿ, ಇದೇ ನಮ್ಮ ಈ ರೈತನಿಗೆ ಕೊಟ್ಟ ಶಿಕ್ಷೆ. ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಡುವ ಜನರನ್ನು ಕಂತೆರೆದ ನೋಡಮ್ಮ ಜಗದೇಶ್ವರಿ. ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿಯ ಹೊತ್ತುಕೊಂಡು ಎಲ್ಲಿಗೆ ಹೋಗಲಿ, ಹೇಗೆ ಬದುಕಲಿ? ನಾವು ಬದುಕಲಿಕ್ಕೆ ಏಕೆ ಚಿಂತೆ ಮಾಡುತ್ತೀರಿಯಪ್ಪ? ನಾನು ಇದೇ ಜನರ ಬೂಟ್ ಪಾಲಿಸಿ ಮಾಡಿ ನಿನ್ನನ್ನು ಬದುಕಿಸುತ್ತೇನಪ್ಪ, ಬದುಕಿಸುತ್ತೇನೆ. ಬೇಡ ಕಂದ, ಬೇಡ. ನೀ ಭಿಕ್ಷೆ ಬೇಡುವುದು ಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತವನ್ನು ತಿಳಿದು ಇಬ್ಬರು ವಿಷ ಕೊಡದು ಸತ್ತು ಹೋಗೋದ ಕಂದ, ಸತ್ತು ಹೋಗೋದ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತುಕೊಂಡು ಸತ್ತರೆ ದ್ರೋಹಿಗಳೆನ್ನುತ್ತಾರೆ ಈ ಸಮಾಜ. ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸಲು ಬಾಳಪ್ಪ ಈ ಸಮಾಜದಲ್ಲಿ. ನಿಜವಿದೆ ಕಂದ ನೀನು ಆಡುವ ಮಾತು. ನಾವು ಸತ್ಯವನ್ನು ಕೈ ಎತ್ತಿ ತೋರಿಸಬೇಕಾದರೆ ನಾವು ಈ ಸಮಾಜದಲ್ಲಿ ಬದುಕಲೇಬೇಕು. ನಡೆ ಕಂದ, ಎಲ್ಲಿಯಾದರೂ ಹೋಗಿ ಜೀವನ ಸಾಗಿಸೋಣ. ಅಪ್ಪ, ಬಹುದೂರ ನಡೆಯಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ಏಕೆಂದರೆ ನನಗೆ ಹಸಿವಾಗಿದೆ. ಅಯ್ಯೋ ಮಗನೇ, ಈ ರೈತನೇ ರಾಷ್ಟ್ರಕ್ಕೆ ಅನ್ನ ಹಾಕುವ ರೈತೆಂದು ಕೂಗಿ ಹೇಳುವ ಈ ಜನ. ಈಗ ಇದೇ ರೈತನ ಪರಿಸ್ಥಿತಿ ನೋಡಿ ಯಾರು ಕೊಡ್ತಾರಪ್ಪ ಪರದೇಶಿಗಳಿಗೆ ಅನ್ನ? ಈಗ ಎಲ್ಲರೂ ಕೂಲಿ ಮಾಡಿ ಇಲ್ಲಿಗೆ ತಿನ್ನಲಿಕ್ಕೆ ಏನಾದರೂ ತರ್ತೇನೆ ಕಂದ. ಬೇಡಪ್ಪ, ಬೇಡ. ನೀನು ಕೆಲಸಕ್ಕೆ ಹೋಗಬೇಡ, ಏಕೆಂದರೆ ಇಂದಿಗೂ 2
ಯಾರಪ್ಪ ನೀನು? ನಾನಪ್ಪ ನಿನ್ನ ಸಾಕು ಮಗ ವಿಕ್ರಮ. ಮಗ ವಿಕ್ರಮ. ಹೀಗೇಕೆ ಸೋಲುವಾಗಿದ್ದು ಕಣ? ನೀನು ಹೆಚ್ಚಾಗಿ ಮಗಳ ಜೈಲಿಗೆ ಕಳೆದ ಕಾರಣ ನಿನ್ನ ಮುಖದ ಗುರುತು ಸಿಗಲಿಲ್ಲಪ್ಪ, ಗುರು ಸಿಗಲಿಲ್ಲ. ಅಂದಾಗೆ ಈಗ ಜೈಲಿಂದ ಬಿಡುಗಡೆಯಾಗಿ ಬಂದೇನಪ್ಪ. ಹೌದಪ್ಪ, ಜೈಲಿಂದ ಈಗ ತಾನೇ ಬಿಡುಗಡೆಯಾಗಿ ಬಂದೆ. ಇದೇನಪ್ಪ ನಿನ್ನ ರೂಪ? ಪುನಃ ಕರೆದುಕೊಂಡು ಬೀದಿಗೆ ಎನ್ನುತ್ತಿರುವೆ. ಏನೆಂದು ಹೇಳಿ ವಿಕ್ರಮ, ಅದೊಂದು ದೊಡ್ಡ ಕಥೆ. ನನ್ನ ಮುಂದೆ ನ್ಯಾಯ ಮುಂದೆ ಇತ್ತಪ್ಪ, ಬೇಗ ಹೇಳು. ಒಂದು ದಿನ ನನ್ನ ತಮ್ಮನ ಹೆಂಡತಿ ಆ ನಂಜೇಗೌಡನ ಜೊತೆ ಚೆಕ್ಕಂಡ ಮಾಡ್ತಿರೋರು ನೋಡಿ ನನಗೆ ತಾರವಾದ್ರೆ ಅವಳನ್ನು ಕೊಂದು ಹಾಕಬೇಕೆಂದು ಅವಳ ಪತಿಗೆ ಕೈ ಹಾಕಿದೆ. ಅದೇ ಸಮಯದಲ್ಲಿ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಹೆಂಡತಿ ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರಪ್ಪ ಸರೋಜ? ಅವಳನ್ನ ನಾನೇ ಬಲಾತ್ಕಾರ ಮಾಡಲೇ ಬಂದೆನೆಂದು ಸುಳ್ಳು ಹೇಳಿಬಿಟ್ಟಳಪ್ಪ, ಸುಳ್ಳು ಹೇಳಿಬಿಟ್ಟಳು. ಅದನ್ನು ನಿಜವೆಂದು ತಿಳಿದು ನಮ್ಮಿಬ್ಬರನ್ನು ಮನೆಯಿಂದ ಹೊರನೂಕಿದನಪ್ಪ, ಮನೆಯಿಂದ ಹೊರನೂಕಿದನು. ಅಪ್ಪ, ಇಂಥ ಅಪವಾದವನ್ನು ಮತ್ತು ಮನೆಯ ಮನೆಗೆ ಹೋಗುವುದು ಬೇಡ. ನನ್ನ ಕಾಡಿನ ಗುಡಿಸಲಿಗೆ ಹೋಗೋಣ. ನಡಿ ನಡಿ ಕುಮಾರ, ಹೋಗೋಣ. ನಡೆಯಲ್ಲ, ಹೋಗೋಣ. ಎಲ್ಲಿಗೆ ಹೋಗಿರಬಹುದು ಈ ಹಾಳು? ಹಿಂದೆ ನನ್ನ ಹೇಳಿದ ಹಾಗೆ ಆ ಗೌಡನ ಬೆನ್ನಿಗೆ ಬಿದ್ದಿರಬಹುದೇ? ಇವಳ ದುಡ್ಡನ್ನು ತಿಳಿದುಕೊಳ್ಳಬೇಕಾದರೆ ಇಂದು ನಾನು ಆ ಗೌಡನ ಮನೆಗೆ ಹೋಗಲೇಬೇಕು. ಅಂದಾಗ ತಿಳಿಯೋದು ಅವಳ ಗೊತ್ತು. ಆ ನಂತರ ತೋರಿಸುವೆ ನನ್ನ ಸೆಟ್ಟು. ಹಲೋ, ಯಾರು? ಸರೋಜ, ಹೇಳಿ ಸರೋಜ, ಏನು ನನ್ನ ಮನೆ ಕಡೆಗೆ ಬರ್ತೀರಿಯಾ? ಬಾ ಸರೋಜ, ಬಾ. ನಿನಗಾಗಿ ನೇರಿನ ಅರಮನೆ ಬಾಗಿಲು. ನಾನು ಹಾಕಿದ ಟಾರ್ಗೆಟ್ ಇನ್ನು ಮುಂದೆ ಆ ಗಜನ ಹೆಂಡತಿ ನನ್ನ ಹೆಂಡತಿ. ವೆಲ್ಕಮ್ ಸರೋಜ, ವೆಲ್ಕಮ್. ಗೌಡ್ರೆ, ಬಂದಿದ್ದಾಯ್ತು. ಅಂದ ಹಾಗೆ ಮನೆಯಲ್ಲಿ ಯಾರು ಇಲ್ವಾ? ಇದ್ದಾರೆ ಸರೋಜ, ನನ್ನ ತಂಗಿ ಹಾಗೂ ನನ್ನ ಗುಮಾಸ್ತ್ರ ಮಾತ್ರ ಇದ್ದಾರೆ. ಚಟ್ಟಿ, ಲೇ ಚಿಲ್ಲಟ್ಟಿ.
ಹೇಳಿ, ನಾನು ನಿಮ್ಮವಳಂದ ಮೇಲೆ ಅದಕ್ಕೆ ಸಂಕೋಚ. ನೋಡು ಸರೋಜ, ನನಗೆ 150 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಲ್ಲೇ ಇದೆ. ಅಂದ ಮೇಲೆ ನಿನ್ನ 10 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಲ್ಲೇ ಬರೆದು ಕೊಡಬೇಕು. ಏಕೆಂದರೆ ನಮ್ಮ ಪ್ರೀತಿಯ ಮಧ್ಯದಲ್ಲಿ ನಿನ್ನ ಗಂಡ ಆಗಲಿ ನಿನ್ನ ಮಾವ ಆಗಲಿ ನಿನ್ನ ಆಸ್ತಿಯನ್ನು ಕಸಿದುಕೊಳ್ಳಬಾರದು. ಆ ನಂತರ ನನ್ನ ತಂಗಿಯ ಹೆಸರನ್ನು ಹೆಸರಿದ ಆಸ್ತಿಯನ್ನು ನಮ್ಮಿಬ್ಬರಲ್ಲಿ ಹೆಸರೇ ಮಾಡಿಕೊಳ್ಳೋಣ. ಏನಂತೀಯ? ಆಯ್ತು ಗೌಡ್ರೆ, ನಿಮ್ ಇಷ್ಟದಂತೆ ಹಾಗೆ ಆಗಲಿ. ಹಾಗಾದ್ರೆ ಈ ಒಂದು ಸಹಿ ಹಾಕು. ಆಯ್ತು ಗೌಡ್ರೆ, ನಿಮ್ ಇಷ್ಟದಂತೆ ಹಾಗೆ ಆಗಲಿ. ತೆಗೆದುಕೊಳ್ಳಿ ಗೌಡ್ರೆ. ಸುವರ್ಣ, ಏ ಸುವರ್ಣ, ಹೌದು ತಂಗಿ, ಈ ಪೇಪರ್ ಅಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಇದನ್ನೇ ಒಳಗಿಡುವುದು ಪತ್ರವಾಗಿ ಮನೆಯಲ್ಲಿ ಇಡು. ಆಯ್ತು ಅಣ್ಣ. ಸರೋಜ, ಏನಿದು ಇದಕ್ಕಿದ್ದ ಹಾಗೆ ನಿನ್ನ ಆಗಮನ ನಮ್ಮ ಮನೆ ಕಡೆಗೆ? ಯಾಕೆ ಬರಬಾರ್ದಾಗಿತ್ತ? ನಾನೇನೋ ಹಾಗೆ ಬಂದಿಲ್ಲ, ಈ ಮನೆಗೆ ಮಹಾರಾಣಿಯಾಗಿ ಬಂದಿರುವೆ. ಸುವರ್ಣ, ಇಂದಿನಿಂದ ಇವಳು ನಿನ್ನ ಅತ್ತಿಗೆ. ಇನ್ನು ಮೇಲೆ ಇವಳು ಹೇಳಿಂದ ಕೇಳಿಕೊಂಡು ಹೋಗಬೇಕು. ಏನಮ್ಮ ಸರೋಜ, ಗಂಡನ ಕಣ್ಣಿಗೆ ಮಣ್ಣೆ ಹಚ್ಚಿ ಇಂಥ ಮೀನನ್ನ ಕೈ ಹಿಡಿದು ತಿರುಗ್ತಾ ಇದೆಯಲ್ಲ. ನಿರ್ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಬಾಯಿ ಮುಚ್ಚು, ಜಾಸ್ತಿ ಮಾತಾಡ್ಬೇಡ ನೀನು. ನಾನು ಈ ಮನೆಯಲ್ಲಿ ಹೇಳಂತೆ ಕೇಳ್ಕೊಳ್ಳುತ್ತಿರುವ ನಾಯಿ ನೀನು. ಏನನ್ನೇ ಭಿಕಾರಿ ಹೇಳೆ, ನಾನು ಹೇಗೆ ಹೇಳ್ತೇನೆ ಹಾಗೆ ಕೇಳಬೇಕು ಅಷ್ಟೇ. ಸುವರ್ಣ, ಅವಳಿಗೆ ಬುದ್ಧಿ ಹೇಳ ಅಧಿಕಾರ ನಿನಗಿಲ್ಲ. ಅಣ್ಣ, ನನಗೂ ಬುದ್ಧಿ ಹೇಳುವ ಅಧಿಕಾರ ನಿನಗೂ ಇಲ್ಲ. ಎತ್ತಿಗೆ ಮಾತನಾಡಿದ್ರೆ ನಿನ್ನ ಬಾಯಗಳ ಹಲ್ಲೆಲ್ಲ ಉಚ್ಚಿ ಬಿಡುತ್ತೀನಿ. ಇನ್ನ ಮೇಲೆ ನಾವಿಬ್ಬರಿ ಹೇಳಿದಂತೆ ಕೇಳಿಕೊಂಡು ನಾಯಿಗೆ ಸುಮ್ಮನೆ ಇರಬೇಕು. ಇವರಿಬ್ಬರು ಕಾನೂನು ಮಧ್ಯದಿಂದ ಬುದ್ಧಿ ಕಲಿಸಬೇಕಾದ್ರೆ ಈ ಸರ್ವ ಆಸ್ತಿಯಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ಆ ಗಜೇಂದ್ರನನ್ನು ನನ್ನ ಪತಿದೇವರನ್ನಾಗಿ ಮಾಡಿಕೊಳ್ಳಲೇಬೇಕು. ಅಣ್ಣ, ಆಯ್ತಲ್ಲ, ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಹೇಗೆ ಹೇಳ್ತಾ ಇದೆಯೋ ಅದನ್ನೇ ಕೇಳಿಕೊಂಡು ಇರ್ತಾ ಇದ್ದೇನೆ. ಆಯ್ತೇನಲ್ಲ? ಸರೋಜ, ನೀನೇನು ಬೇಜಾರು ಮಾಡಿಕೊಳ್ಳಬೇಡ. ಏಕೆಂದ್ರೆ ನನ್ನ ತಂಗಿನ ಚಿಕ್ಕವಳು. ಬಾಚಿನ ಈ ಮನ್ಮಥನ ಮನ ತಂದು ಪ್ರೇಮದ ಗೀತನ ಹಾಡಬಾರದೆ. ಆಯ್ತು ರಾಜ, ನಿಮ್ ಇಷ್ಟದಂತೆ ಹಾಗೆ ಆಗಲಿ. ಿ
ಹೆಂಡತಿ ಹಾಗೆ ಬಿಟ್ಟು ಬಂದಿದ್ದಾಳೆ ಈ ಮನ್ಮಥನ ಕಡೆಗೆ. ಬೇಕಾದ್ರೆ ಅವನನ್ನು ಕೇಳಿ ತಿಳುಗಲೇ ಗೋಳಿಯ ಮಗನೇ. ನನಗೆ ಸಿಕ್ಕಂತೆ ಮಾತನಾಡಿದರು. ಇದೇ ಗಂಡು ಮಗಳಿಂದ ಕಪ್ಪನ್ನು ಕತ್ತರಿಸಿ ಹಾಕಿ ಬಿಡುವ ಮಗಳೇ ಏನೇ ಲಕ್ಷಗಟ್ಟೆ ಹಳ್ಳಿ ಗಂಟಲಿಗೆ ಮೋಸ ಮಾಡಿ ಬಿಂದಲಿಗೆ ಜರಗಾಸುವ ಪಾಠ ಸುಳ್ಳು. ಹೌದು ಕಣೋ, ನಾನು ಸುಳ್ಳಿದೆ. ಯಾಕಂದ್ರೆ ನಿಮ್ಮಂತ ಗಂಡನಿಂದ ಸುಖ ಸಿಗದಾಗ ಇಂಥ ಶ್ರೀಮಂತನ ಬಯಸೋದ್ರಲ್ಲಿ ತಪ್ಪೇನಿದೆ? ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು? ಸುಮ್ಮನೆ ಹೊರಟವನಿಂದ ಆಶವಾದರ ಬಂದಿಲ್ಲ ಆಸೆಯನ್ನೇ ಗಂಡನ ಮನೆಯಲ್ಲಿ ಉಂಡು ಬೆಂದಿನ ಜೊತೆ ತಿಂಡಿ ತೀರಿಸಿಕೊಳ್ಳುವ ರಾಂಡೆ ನೀನು. ನಿಮ್ಮೇತ್ರವನ್ನು ಕೊಚ್ಚಿ ಹಾಕುವುದಕ್ಕಾಗಿ ಬಂದಿದ್ದಾನೆ ಈ ದ್ವೇಷನ. ಕೊಟ್ಟಿ ಹಾಕುತ್ತವೆಂದು ಸುತ್ತಿ ಮಾತನಾಡಬೇಡಲೇ. ಲೇಖನ ನಾನೇಕವರನೆಂದು ಗರ್ವದಿಂದ ಮಾತನಾಡಬೇಡ. ಇದೇ ಗಂಡು ಮನೆಯಲ್ಲಿ ಕತ್ತನ್ನು ಕತ್ತರಿಸಿ ನೇತ್ರವನ್ನು ಕೊಡದೆ ಬಿಟ್ಟಿನ ಮಗನೇ ಹುಷಾರ್. ಎತ್ತರ ನನಗೆ ಎತ್ತರ ಹೇಳುವ ಹುತ್ತುಗರೆಯಿಂದ ಈ ರೊಟ್ಟಿಗೆ ಈ ಜೋಳ ಏನು ಮಾಡುತ್ತನ್ನು ನೋಡ್ತಿರು. ಶೆಟ್ಟಿ, ಏನ್ ಮಾಡಿದ್ರಿ? ಬೇಗನೆ ಬಾಲ್ಗೋಳ ತೆಗೆದುಕೊಂಡು ಬಂದಿರು.
ಸಿದ್ಧವಾಯಿತು. ಅದೇನು ಮಾಡಿಕೊಂತೀಯ ಮಾಡಿಕೋ. ನಾನು ನೋಡೇ ಬಿಡುತ್ತೇನೆ. ಏಕೀತ ಕುಲದಲ್ಲಿ ಜನ್ಮ ತಾಯಿ ತಂದೆಗಳ ಇಲ್ಲಿವರೆಗೆ ಮಾತ್ರವಿಲ್ಲ. ಇಲ್ಲಿ ನನ್ನ ದೇಹ ನಾನಿನ್ನ ಬರುತ್ತೇನೆ. ಅದಕ್ಕೆ ಸಂಕೋಚನ ಬೇಡ ರಾಜ ಬೇಡ. ಗಂಡನಿಗೆ ಮೋಸ ಮಾಡಿ ಆ ಗೌಡ ನಂಬಿಕೊಂಡು ವಿದೇಶಕ್ಕೆ ಹೋಗೋಣವೇ? ನೋಡು ಸರೋಜ, ನಾವು ವಿದೇಶಕ್ಕೆ ಹೋಗಿ ನೀವೇನ ಪ್ರೀತಿ ಆಸೆನ ಹುಟ್ಟಿಸಿ ಈಗ ಹೊರಟು ಹೋಗ ಅಂತ ಹೇಳ್ತಾ ಇದ್ದಲ್ಲ. ನಿಮ್ಮನ್ನ ನಂಬಿರುವೆ, ನಿಮ್ ಜೊತೆ ಬಾಳ್ಬೇಕಂತ ಆಸೆಯನ್ನು ಕಟ್ಟಿಕೊಂಡಿರುವೆ ನಾನು. ಲೇ ಹಾಡರದ ಹೆಣ್ಣೆ, ಮಾಡಿಕೊಂಡ ಗಂಡನನ್ನು ಬಿಟ್ಟು ಆ ಗೌಡನೊಂದಿಗೆ ನಿನ್ನ ಕಾಮದಾಹವನ್ನು ತೀರಿಸಿಕೊಂಡ್ರೆ ಈ ನಿನ್ನನೊಂದಿಗೆ ನೀ ಬಾಳಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ಬೀದಿ ಮೇಲೆ ಭಿಕ್ಷೆ ಬೇಡ ಹುಚ್ಚಪ್ಪನ ಜೊತೆ ಬೆತ್ತನ ಮಲಗು ಹೋಗು. ಬೇಡ ರಾಜ, ದಯವಿಟ್ಟು ಅಂತ ನೀಚ ಕೆಲಸ ಮಾತ್ರ ಮಾಡ್ಬೇಡ. ನನ್ನ ಕೈ ಮುಗಿದು ಬೇಡಿಕೊಳ್ತೇನೆ. ನೋಡಿ, ನೀವೇ ನನ್ನ ಕೊಳಗೆ ತಾಳಿ ಕಟ್ಟಿ ಸತಿಯನ್ನು ಸ್ವೀಕರಿಸಬೇಕಂದು ನಿಮ್ಮ ಕಾರ್ಯ ಓದದಿರು ನಿನ್ನ ಹೇಸಿ ಕೈಗಳಿಂದ ನನ್ನ ಪವಿತ್ರವಾದ ಪಾದವನ್ನು ಮಾಡಿಕೊಂಡ ಗಂಡನನ್ನು ಬಿಟ್ಟು ಆ ಗೌಡನ ಕೈ ಹಿಡಿದ ಗಂಡನಿದು ಈಗ ಆ ಗೌಡನನ್ನು ಬಿಟ್ಟು ನನ್ನ ಕೈ ಹಿಡಿಯಲು ಬಂದ ಗೈಯಾಳಿ ನೀನು. ನಾಳೆ ನನ್ನನ್ನು ಬಿಟ್ಟು ಮತ್ತೊಬ್ಬರನ್ನ ಕೈ ಹಿಡಿಯುವ ನೀತಿಗಟ್ಟ ಹೆಣ್ಣು ನೀನು. ಅಂದ ಮೇಲೆ ನಿನ್ನಂತ ಲೇಸಿ ಹೆಣ್ಣಿನ ಜೊತೆ ನನ್ನ ಸಂಬಂಧ ಬೆಳೆಸಲು ಸಾಧ್ಯವಿಲ್ಲ. ಬರುತ್ತೇನೆ.
ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಈ ಮನೆಯಲ್ಲಿರಲು ಅವಕಾಶ ಮಾಡಿಕೊಡಿ ಗೌಡ್ರೆ. ನಿನ್ನಂತ ನೀತಿಗಳನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳಲು ಅದು ಯಾವ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಗೌಡ್ರೆ, ದಯವಿಟ್ಟು ಆ ರೀತಿ ಮಾತ್ರ ಹೇಳಬೇಡಿ. ನಿಮ್ನ ನನ್ನ ಹೆಂಡತಿ ಅಂತ ಇಟ್ಕೊಂಡ್ರು ಪರವಾಗಿಲ್ಲ, ಸುಳ್ಳು ಅಂತಾದ್ರೂ ಇಟ್ಕೊಳ್ಳಿ. ಇಲ್ಲ ಅಂತಂದ್ರು ಈ ಮನೆ ಕೆಲಸದವ್ರು ಅಂತ ನನಗೆ ಈ ಮನೆಯಲ್ಲೂ ಅವಕಾಶ ಮಾಡಿಕೊಡಿ ಗೌಡ್ರೆ, ಮನೆಯಲ್ಲೆಲ್ಲ ಅವಕಾಶ ಮಾಡಿಕೊಡಿ. ಆಳಾಗಿ ದುಡಿಯೋದಕ್ಕಿಂತ ಮುಂಚೆ ನಿನ್ನ ಗಂಡನ ಮನೆಯಲ್ಲಿ ಅರಸಿ ಆಗೋದನ್ನು ಬಿಟ್ಟು ಈ ಗೌಡನ ಮನೆಗೆ ಬಂದು ಕಣ್ಣೀರಾಕಿದರೆ ನನಗೆ ದುಃಖವೆನಿಸುತ್ತದೆ. ಈ ನಿನ್ನ ಕೆಟ್ಟ ವಿಚಾರವನ್ನು ಬಿಟ್ಟು ಈ ಮನೆ ಬಿಟ್ಟು ಹೊರಟು ಹೋಗು. ಹೋಗುತ್ತೇನೆ ರಾಜ. ಹಾದಿ ಬಿಟ್ಟ ಹಣ್ಣಿಗೆ ಇನ್ನೆಲ್ಲಿದೆ ಹಾಸರಿ? ನಾನು ಈ ಭೂಮಿ ಮೇಲೆ ಬದುಕಲೇಬಾರ್ದು, ಪ್ರಾಣವನ್ನು ಕಳೆದುಕೊಂಡು ಸತ್ತು ಹೋಗಲೇಬೇಕು. ಆದ್ರೆ ನಾನು ಸಾಯೋಕ್ಕಿಂತ ಮುಂಚೆ ಇವರಿಗೆ ಸರಿಯಾದ ಶಿಕ್ಷೆ ಕೊಡಲೇಬೇಕು ನಾನು. ಗೌಡ್ರೆ, ನಮ್ಮ ಮಾವ ಕ್ರಮ ನಿಮ್ಮನ್ನ ಕೊಂದು ಹಾಕ್ಬೇಕಂತ ಎತ್ತ ಕಡೆ ಬರ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿರೋ ಬಂದಕನ ಕೊಡಿ, ಅವ್ರು ಬಂದ್ರೆ ಅವ್ರನ್ನ ನಾನೇ ಸುಟ್ಟು ಹಾಕುತ್ತೇನೆ. ಸರೋಜ, ಅವರನ್ನು ಕೊಂದು ಹಾಕಿದರೆ ಕೋಳಿಗೆ ಮಾಂಗಲ್ಯ ಭಾಗ್ಯ ಬರುತ್ತದೆ. ಎಲ್ಲೋ ಗೌಡ, ಅಮ್ಮಕ್ಕೆ ಹೇಗೆ ಮಕ್ಕ ಸೀಲ ಹಾರ ಮಾಡಿ ಜೀವನ ನಾಶ ಮಾಡಿದ. ನೀನ್ ಈ ಭೂಮಿ ಮೇಲೆ ಬದುಕಲೇಬಾರದು ಕಣೋ, ಸಾಯಲು ಲೇ ಬಗ್ಗೆ ನಮ್ಮನ್ನು ಸುಟ್ಟು ಹಾಕಲು ಬಂದರೆ ಹಿಂದಿನ ಗಂಡನಿಗೆ ರುಂಡ ಹಾಯಿಸಲು ಸಿದ್ಧನಾಗಿ ಬಂದಿದ್ದಾನೆ. ಸ್ವಲ್ಪ ತಿರುಗಿ ನೋಡು. ಯಾರು ಎಲ್ಲಿದ್ದಾರೆ? ನೀವೇ ದೂರ ಎಂದು ತೋರಿಸಬೇಡ ಸರೋಜ. ನಿನ್ನಿಂದ ಮಾವಿನಟ್ಟೆಗೆ ಇಟ್ಟು ಸೊಕ್ಕಿರಬೇಕಾದರೆ ನಿನ್ನ ಗಂಡನಿಗೆ ಎಷ್ಟು ಸೊಕ್ಕಿರಬಾರದು. ಅಂದ ಮೇಲೆ ನೀನು ಈ ಭೂಮಿ ಮೇಲೆ ಜೀವಂತ ಬದುಕಿರಬಾರದು. ನೆನೆಸಿಕೊಳ್ಳ ಗಂಡನನ್ನು. ಪಾಪಿ, ಕೊನೆಗೆ ಮೋಸ ಮಾಡಿದಿಲ್ಲೋ ನೀನು. ಓ ಅಕ್ಕ ತಂಗಿಯರೇ, ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆ ನಾನು. ಗಂಡನಿಗೆ ನನ್ನಂತೆ ಯಾವತ್ತೂ ನೀವು ಮೋಸ ಮಾಡಿದಿರಿ. ಯಾಕಂದ್ರೆ ಗಂಡ ಕಳ್ಳನೇ ಇರಲಿ, ಸುಳ್ಳನೇ ಇರಲಿ, ಮಾಡಿಕೊಂಡ ಗಂಡ ಕುರುಡನೇ ಇರಲಿ, ಕುಂಟನೇ ಇರಲಿ, ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡನನ್ನು ಕಟ್ಟಿಕೊಂಡು ಜೀವನ ನಡೆಸಿದರು. ನನ್ನಂತೆ ಗಂಡನಿಗೆ ಮೋಸ ಮಾಡಿದ ಹೆಣ್ಣೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದೇನೆ ನನಗೆ. ಅಯ್ಯೋ ಅಮ್ಮ, ಗಜೇಂದ್ರ ಇಡೀ ರಾವಿಗಳಿಗೆ ರಾಜನಾಗಿರುವ ಈ ನಂಜೇಗೌಡನ ಹೆದರಿಸುವ ಹೇಸ ಹೆಣ್ಣೆ. ಇಲ್ಲಿಗೆ ನಿನ್ನ ಕತೆ ಸಮಾಪ್ತಿ. ನಾನು ಮಾಡಿದ್ದೆ ಮಜಾ, ಕೊಟ್ಟಿದ್ದೆ ಸಜಾ. ಲೇ ರಾಜ, ನನ್ನ ತಂಗಿನ ಕರೆದುಕೊಂಡು ಬರಬೇಕಾದರೆ ಆ ಗುಡ್ಡದಲ್ಲಿ ಗಡ್ಡೆ ಬಿಟ್ಟುಕೊಂಡು ತಿರುಗುವ ದಡ್ಡರ ಧರ್ಮರಾಜನನ್ನು ಒಟ್ಟು ಬೆದರಿಕೆ ಹಾಕಿ ಅವನಿಂದಲೇ ನನ್ನ ತಂಗಿಯನ್ನು ಕರೆದುಕೊಂಡು ಬಂದು ನನ್ನ ಕೈ ವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ವ್ಯಾಘ್ರ ನಂಜೇಗೌಡನೇ ಅಲ್ಲ. ಬರುತ್ತೇನೆ.
ಇದು ನನ್ನ ಸ್ವಂತ ಹಣ. ಏನಿಲ್ಲ, ಇದೇ ಹಣಕ್ಕಾಗಿ ಎಷ್ಟೋ ಬಡವರ ಹೆಣಗಳ ರಾಶಿ ಮಾಡಿದಲ್ಲದೆ ನನಗೆ ಮೋಸ ಮಾಡಿದ ಗಳಿಸಿದ ಹಣ ಇದು. ಯಾಕೆ ಸುಳಿಯದಪ್ಪ ರೌಡಿ ರಾಜ? ನಮ್ ಸಾವುಕಾರ ನಿನ್ ಕೈಯಾಗ 10 ಲಕ್ಷ ಕೊಟ್ಟಿದ್ರಲ್ಲ? ಕೊಟ್ಟಿದ್ದು ನಿಜ ತಿರ್ಸಟ್ಟಿ, ನಿಜ. ಆದರೆ ನಿನ್ನ ಗೋಡ ವಾಪಸ್ ಪಡೆದುಕೊಂಡು ನಿಮ್ಮ ಫ್ಯಾಕ್ಟರಿಯನ್ನು ಪಾರ್ಟ್ನರ್ಶಿಪ್ ಕೊಡ್ತೇನೆ ಎಂದು ಅಪನಂಬಿಕೆ ಮೂಡಿಸಿ ಅದೇ ಫ್ಯಾಕ್ಟರಿ ಲಾಸ್ ಆಗಿದೆ ಅಂತ ಸುಳ್ಳು ಹೇಳಿ ನನ್ನ 10 ಲಕ್ಷ ಹಣವನ್ನು ಲಪ್ಪಿಸಿಕೊಂಡು ಮೆರುತ್ತಿದ್ದೇನೆ ಆ ನಿನ್ನ ಸ್ವಾಕ್ಕಿನ ಗೋಡ. ಈಗ ಅದೇ ಸೇರಿಗಾಗಿ ಈ ಮನೆಯಲ್ಲಿದ್ದ 20 ಲಕ್ಷ ಹಣವನ್ನು ದೋಚಿಕೊಂಡು ದುಬೈ ಹೊರಟೇವೆ. ನಂಬಿಕೆ ದ್ರೋಹಿನ ಮಗನೇ, ನನ್ನ 20 ಲಕ್ಷ ಹಣವನ್ನು ದೋಚಿಕೊಂಡು ಹೋಗೋದಕ್ಕಿಂತ ದುಬೈಗೆ ಹೋಗೋಕ್ಕಿಂತ ಮುನ್ನ ನಿನ್ನನ್ನು ಕಳಿಸಿದ ಅವನ ದರ್ಶನಕ್ಕೆ ಲೇ ಚಟ್ಟಿ ಒಳಗಡೆ ಹೋಗಿ ಬಂದೂಕನ್ನು ತೆಗೆದುಕೊಂಡು ಬಾ. ಈ ನಾಯಿನ ಸುಟ್ಟು ಬಿಡೋಣ. ಏ ಬಂಡೇಗೌಡ, ನಿನ್ನ ಬಂದೂಕಿಗೆ ಹೆದರಿ ಹಿಂದಕ್ಕೆ ಸರಿದು ಓಡಿ ಹೋಗುವ ಹೇಳಿ ನಾನಲ್ಲ. ನಿನ್ನಲ್ಲಿ ಧೈರ್ಯ ಇದ್ದಿದ್ದೆ ಆದರೆ ಆರಿಸು ನನ್ನ ಎದುರಿಗೆ ಬಂದು. ಏ ಮರಿಗುಡಿ, ಒಳಗಡೆಯಿಂದ ಪಿಸ್ತೂಲನ್ನು ತೆಗೆದುಕೊಂಡು ಬಾ. ತಗೋರಿ ಸಾವುಕಾರ ನಿಮ್ಮ ಬಂದೂಕು. ಯಾರನ್ನ ಹೊಡಿಬೇಕಂತ ಮಾಡಿರಿ? ಬೇರೆ ಯಾರೋ ಅಲ್ಲ ಮರಿಗುಡಿ, ಇವನೇ ನನ್ನ ಕಡವೈರಿ. ಲೇ ರೌಡಿ ರಾಜ, ನಿನ್ನಲ್ಲಿ ಧೈರ್ಯ ಇದ್ರೆ ನೀನು ಹಾರು ಗೊಂಡು, ನನ್ನಲ್ಲಿ ಧೈರ್ಯ ಇದ್ರೆ ನಾನು ಹಾರುತ್ತೇನೆ ಗೊಂಡು. ಛೇ, ಏನಾಗಿದೆ ಇದಕ್ಕೆ? ಏ ಮರಿಗುಡಿ, ಈ ಪಿಸ್ತೂಲನ್ನು ಗೊಂಡು ಯಾರು ತೆಗೆದಿದ್ದಾರೆ? ನಾನೇ ತೆಗೆದೋಗ್ರಿ ಸಾವುಕಾರ. ಛೆ, ಏನಾಗಿದೆ ಈ ಬಂದೂಕಿಗೆ? ಏ ಚಟ್ಟಿ, ಈ ಬಂದೂಕಲ್ಲಿ ಗೊಂಡು ಯಾರು ತೆಗಿದ್ದಾರೆ? ನಾನೇ ತೆಗ್ದಿನ್ರಿ ಸಾವುಕಾರ. ನಾವು ಹೊರಗಡೆ ಸತ್ರಪ್ಪ ಅಂದ್ರ ಹೆಂಗ್ರಿ ಸಾವುಕಾರ ಇದು? ನೋಡು ರಾಜ, ನಾವಿಬ್ರು ಹೊರದಾಡಿ ಸತ್ರ ಏನು ಪ್ರಯೋಜನ ಇಲ್ಲ. ಗಜೇಂದ್ರ ಹಾಗೂ ರಣವಿಕ್ರಮ ಕಥೆ ಮುಗಿಸಿ ನನ್ನ ತಂಗಿಯನ್ನು ಕರೆ ತಂದು ಆ ನಂತರ ನನ್ನ ತಂಗಿ ಇದ್ದ ಎದುರಿದ ಆಸೆ ಅಲ್ಲ ನಮ್ಮ ಅಭಿಪ್ರಾಯದಲ್ಲಿ ಮಾಡಿಕೊಳ್ಳೋಣ. ಏನಂತೀಯ? ಈ ಮಾತು ಸತ್ಯ ತಾನೇ? ಸತ್ಯ ರಾಜ, ಆ ದೇವರನಿಗೆ ಸತ್ಯ. ನಡೆ, ಹಾಗಾದರೆ ಹೋಗೋಣ. ಆ ಗಜೇಂದ್ರ ರಣವಿಕ್ರಮ ಕಥೆ ಮುಗಿಸಿ ಈ ರೈತರ ರಾಜ್ಯದಲ್ಲಿ ರೌಡಿಗಳ ದರ್ಬಾರವನ್ನು ಈ ಸಮಾಜಕ್ಕೆ ತೋರಿಸೋಣ. ನಿಮ್ಮಂತ ನೀತಿಗೆಟ್ಟ ನಾಲ್ಕರ ಕೈಯಲ್ಲಿ ಸಾಯಲು ನಾವೇನು ಗತಿಗೇಡಿಗಳಲ್ಲ. ನಿಮ್ಮಂತ ಬಂಡ ಶ್ರೀಮಂತರ ಗೊಂಡ ಆರಿಸಲು ಬಂದ ಹೊಂಡ ಹುಲಿಗಳು. ಹುಲಿ ಹುಲಿಯನ್ನು ಉಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಈ ರೌಡಿ ರಾಜನ ಕೈಯಿಂದಲೇ ಹುಚ್ಚಿರುವುದು ನಿಮ್ಮ ಹುಚ್ಚ ದೇಹ. ಲೇ ರಾಜ, ಕಾಡಿನ ಹಿಂದೂ ದನಗಳ ಹಾಲು ಕುಡಿದ ಗಂಡದೆಯ ದೇಹ. ನಿಮ್ಮಂತ ರೌಡಿಗಳಿಗೆ ಹೆದರುವ ಜಡ ದೇಹ ನಮ್ಮದಲ್ಲ. ಲೇ ವಿಕ್ರಮ, ಹೆಚ್ಚಿಗೆ ಹಾರಾಡಬೇಡ. ಹಾರಾಡಿದರೆ ಹಾರಿ ಹೋಗುವುದು ನಿಮ್ಮಿಬ್ಬರ ಪ್ರಾಣ ಪಕ್ಷಿ ನನ್ನ ಬಂದೂಕಿನಿಂದ. ಪಾಲಕ್ಕೆ ಹೆದರಿ ಪಾರಾಗುವ ಹೇಳಿ ನಾವಲ್ಲ. ನೀನು ನಿಜವಾಗಲೂ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದೆ. ಆದರೆ ನಮ್ಮಿಬ್ಬರ ನಡುವೆ ಮಹಾಯುದ್ಧ. ಮಹಾಯುದ್ಧ ಅದು ನಮ್ಮಂತ ರೋಡಿಗಳ ಜೊತೆ ನಿಮ್ಮಂತ ಬಡಾಬಿಕರಿಗಳ ಯುದ್ಧ. ನೀವು ನಿಮ್ಮ ತಾಯಿ ರಕ್ತಕ್ಕೆ ಹುಟ್ಟಿದ್ದೆ. ಆದರೆ ನಿಲ್ಲು ನಮ್ಮ ಜೊತೆ ಯುದ್ಧ
ರೇ ಸಾವುಕಾರ ಈ ಮಾತದಾಗ ನಿಮ್ಮಿಬ್ಬರು ಮಾತು ಒಳಗಾಕಿರಿ ಹೆಂಗ ರೇ ಸಾವುಕಾರ? ಕೆಟ್ಟ ಶ್ರೀಮಂತರನ್ನು ಸೊಟ್ಟು ಹಾಕಿಬಿಡಿ ರೈತರ ರಾಜ್ಯದಲ್ಲಿ. ಲೇ ಉಂಡ ಮನೆಗೆ ಕಣ್ಣು ಹಾಕುವ ತಿರುಗೋಜಿನ ಮಕ್ಕಳ ಇಲ್ಲಿವರೆಗೆ ನಮ್ಮಂತೆ ಮಾತನಾಡಿ ಈಗ ಅವರ ಪರವಾಗಿ ಮಾತನಾಡಿದ ಸೊಕ್ಕಿನ ಸುಳೆ ಮಕ್ಕಳ. ಏ ಗೌಡ, ನೀ ಪುಟ್ಟ ಮಾಡಪ್ಪ ಒಣ ತೋಡ. ನೀ ಮಾಡಿದ್ದು ತಪ್ಪು 1 2 108 ಕೆಲಸ ಮಾಡಿಯಪ್ಪ. ನಿನ್ನ ಕಟ್ಟೆ ಮುಗಿಸೇ ಬಿಡ್ತಾರ ಅವ್ರನ್ನ. ಲೇ ಅಣ್ಣ ತಿಂದ ಮನೆಗೆ ಕೇಳು ವರ್ಷ ಸುಳೆ ಮಕ್ಕಳ ಎಲ್ಲಿವರೆಗೆ ನಮ್ಮ ದನಿಯನ್ನು ತಿಂದು ನಮ್ಗೆ ಸಿಕ್ಕಂತ ಮಾತನಾಡಿದ್ರೆ ಸೊಕ್ಕಿನ ಕೊನೆ ಮುಗಿಯಿತು ನಿಮ್ಮ ಎಲ್ಲರ ಆಯಸ್ಸು. ಯಾಕೆ ತೋರಿಸ್ತಿಲೇ ಗನು? ಅದ್ರಾಗೇನೈತ್ ಮನ ಇನ್ನ ಹಾರಿ ಹೋಗ್ತದ ನಿನ್ನ ಗೋಣ. ನನ್ನ ಮಗನ ರೌಡಿ ರಾಜ ನನ್ನ ಹೆತ್ತ ತಂದೆ ತಾಯಿ ಕತ್ತರಿಸಿ ತನ್ನ ಆಸ್ತಿಯನ್ನು ಎತ್ತಿ ಹಾಕಿ ತನ್ನ ಮನೆಯನ್ನು ಮಸಣ ಮಾಡಿದ್ದಕ್ಕಾಗಿ ಇಂದು ನೀನಿಂದು ಜೀವಂತ ಬದುಕಿರಬಾರದು. ನೆನೆಸಿಕೊಳ್ಳೇ ಮಗನೇ ನಿನ್ನ ಕುಲ ದೇವರನ್ನು. ಜೈ ಬಜರಂಗ ಬಲಿ. ಲೇ ಕಂದ್ರಿ ನಾಯಿನ ಹತ್ತಿರ ಇನ್ನು ಮೇಲೆ ನೀನು ಬದುಕಿರಬಾರದು. ಏ ಸಾವುಕಾರ, ಯಾಕೆ ತೋರಿಸ್ತೀರಿ ಅಂದಾಗ? ಏರಿಯಲ್ಲ ಮಾಡ ಅರ್ಧಗೆ ಏನಕ್ಕಿಂತ ಬಂದಕ್ಕೆ ತೋರಿಸ್ತೀರಿ ಅವ್ರಿಗೆ? ಲೇಖನ ಅನ್ಯಾಯವಾಗಿ ನನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡಿಸಿ ನನ್ನ ಮನೆತನವನ್ನೇ ಸರ್ವನಾಶ ಮಾಡಿದ್ದಕ್ಕಾಗಿ ನೀನಿನ ಜೀವಂತವಾಗಿ ಬದುಕಿರಬಾರದರೆ ನೆನೆಸಿಕೊಳ್ಳೆ ನಿನ್ನ ಕುಲದೇವರನ್ನು. ನಮ್ಮಿಂದ ಬಹಳ ತಪ್ಪಾಗಿದೆ ನಿಮಗೆ. ನಮ್ಮನ್ನು ಕ್ಷಮಿಸಿ ಬಿಡಿ. ನೋಡ್ರಪ್ಪ, ನೀವು ಸೂರ್ ಅಂದ್ರು ನೀವು, ಕರುಣ್ ಅಂದ್ರು ನೀವರಪ್ಪ. ನಮ್ ಕ್ಷಮಿಸ್ಬಿಡ್ರಪ್ಪ. ಆಯ್ತು ತಿರ್ಸೆಟ್ಟಿ, ನಿಮ್ಮ ತಪ್ಪನ್ನು ನೀವೇ ತಿದ್ದಿಕೊಂಡಿದ್ದೀರಲ್ಲ